ನಮಸ್ಕಾರ ಪ್ರೀತಿಯ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸುಸ್ವಾಗತ. 25ನೇ ತಾರೀಕು ಜುಲೈ ಶುಕ್ರವಾರ ಎಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಿರೋರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಎಲ್ರಿಗೂ ಒಳ್ಳೇದಾಗಲಿ. ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಜೊತೆಗೆ ಬಾಳುವಾಗೆ ಹರಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಶುಕ್ರವಾರ ಅಂದರೆ ಕೇಳಬೇಕಾ, ಅದರಲ್ಲೂ ಕೂಡ ಶ್ರಾವಣದ ಮೊದಲನೇ ಶುಕ್ರವಾರ. ಸೊ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ ಅವರೆಲ್ಲರೂ ಕೂಡ ಶುಭವಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಿದೆ, ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಮಳೆಯ ಬಗ್ಗೆನೂ ಮಾತಾಡಲೇಬೇಕು. ಸೊ ಮಳೆ ಬಗ್ಗೆನೂ ನೋಡ್ತಾ ಹೋಗೋಣ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತುಗಳು. ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯಮಾಡಿ ಟಿವಿಯನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ರು ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೊಬೇಡಿ. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವ್ರು ಹೇಳೋಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರಲ್ವಾ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ, ಯಾರಿಗೆ ಬೆಳಗಿನ ಕೆಲಸದ ಒತ್ತಡದಲ್ಲಿ ಈ ಕಾರ್ಯಕ್ರಮ ನೋಡ್ಲಿಕ್ಕಾಗಲ್ಲ ಅವ್ರಿಗೋಸ್ಕರ ವಿಶೇಷವಾಗಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಈ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೀವು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಅದರ ಜೊತೆಗೆ ವಿಶೇಷವಾಗಿ ಯಾರಿಗೆ ಬೆಳಗ್ಗೆನೂ ಸಮಯ ಆಗೋದೇ ಇಲ್ಲ, ಸಂಜೆನೂ ಸಾಕಷ್ಟು ಕೆಲಸದ ಒತ್ತಡದಲ್ಲಿ ಇರ್ತೀರಿ, ಅವ್ರಿಗೋಸ್ಕರ ವಿಶೇಷವಾಗಿ ಈ ಸಂಪೂರ್ಣ ಕಾರ್ಯಕ್ರಮ ನಮ್ಮ ಚಿದಾನಂದ ಅವರ ನೇತೃತ್ವದಲ್ಲಿ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಲ್ಲಿ ಮುಕ್ತವಾಗಿ ಬರೆದು ತಿಳಿಸ್ಬೋದು. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಒಂದು ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ಒಮ್ಮೆ ಅದು ನಿಮಗೆ ಎಲ್ಲ ಅಪ್ಡೇಟ್ಸ್ಗಳನ್ನು ಮೇಲೆ ಟಾಪಪ್ಪಲ್ಲಿ ನೀಡ್ತಾ ಹೋಗುತ್ತೆ. ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಕ್ರೀಡಾ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ಸತ್ಸಂಗ ಕಾರ್ಯಕ್ರಮಗಳಾಗಿರ್ಬೋದು, ಇನ್ನಿತರ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ನೇರ ಪ್ರಸಾರವನ್ನು ನಾವು ನೀಡಿದಾಗಲೂ ಕೂಡ ಅದು ನಿಮಗೆ ಎಲ್ಲ ಬಂದು ಅಲ್ಲಿ ಟಾಪಪ್ಪಲ್ಲಿ ಸಿಗತ್ತೆ. ನಿಮಗೆ ಇಷ್ಟ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೀವು ನೋಡಿ ಎಂಜಾಯ್ ಮಾಡಲಿಕ್ಕೆ ನಮಸ್ತೆ ದೇವನಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಎಲ್ರಿಗೂ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ವಿಶೇಷವಾಗಿ ನಿನ್ನೆ ಅಮಾವಾಸ್ಯೆ ಇತ್ತು, ಭೀಮನ ಅಮಾವಾಸ್ಯೆ. ಅದರಲ್ಲೂ ಕೂಡ ಗಂಡನ ಪಾದ ಪೂಜೆಯನ್ನು ಮಾಡ್ತಕ್ಕಂಥ ಅಮಾವಾಸ್ಯೆ ಅಂತಲೂ ಕೂಡ ಹೇಳ್ತಾರೆ. ಸೊ ಅಂತ ವಿಶೇಷವಾಗಿರ್ತಕ್ಕಂಥ ಭೀಮನ ಅಮಾವಾಸ್ಯೆಯ ಬಗ್ಗೆ ಮಾತಾಡೋಣ. ಅದೇ ರೀತಿ ಇವತ್ತಿನಿಂದ ಅಧಿಕೃತವಾಗಿ ಶ್ರಾವಣ ಮಾಸ ಪ್ರಾರಂಭ ಆಗಿದೆ ಅಂತ ಹೇಳಲಾಗತ್ತೆ. ಸೊ ಶ್ರಾವಣ ಮಾಸ ಅಂದ್ಬಿಟ್ರೆ ಸಾಕು, ಹಬ್ಬಗಳನ್ನೆಲ್ಲ ಹೊತ್ತು ತರ್ತಾ ಹೋಗುತ್ತೆ. ನಾಳೆ ಬಿಟ್ಟು ನಾಡಿದ್ದು ಭಾನುವಾರ ರೊಟ್ಟೆ ಹಬ್ಬದಿಂದ ಪ್ರಾರಂಭ ಆಗ್ತಕ್ಕಂಥದ್ದು, ನಾಗ ಚತುರ್ಥಿ, ನಾಗರ ಪಂಚಮಿ, ಅಲ್ಲಿಂದ 16 ಸೋಮವಾರ ವ್ರತಗಳು, ಹೀಗೆ ಒಂದೊಂದೇ ಪ್ರಾರಂಭ ಆಗ್ತಾ ಹೋಗುತ್ತೆ. ಸೊ ವಿಶೇಷವಾಗಿ ನಮ್ಮ V1 ವಾಹಿನಿ ನಮ್ಮೆಲ್ಲ ವೀಕ್ಷಕರಿಗೆ, ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ನೀಡ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ಸಂದರ್ಭಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡ್ತೀರಿ. ಕೆಲವೊಬ್ಬರು ಈ ಮಂಗಳಗೌರಿ ಪೂಜೆಯನ್ನು ತುಂಬ ಗ್ರ್ಯಾಂಡಾಗಿ ಮಾಡಿದ್ರೆ, ಕೆಲವೊಬ್ಬರು ಈ ಶುಕ್ರಗೌರಿ ಪೂಜೆಯನ್ನು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಇನ್ನು ಕೆಲವರು ಈ ನಾಗರ ಪಂಚಮಿಯನ್ನು ತುಂಬ ಗ್ರ್ಯಾಂಡಾಗಿ ಮಾಡ್ಬೋದು, ಇನ್ನು ಕೆಲವರು ಈ 16 ಸೋಮವಾರ ವ್ರತನ ಅಂತ ಏನು ಹೇಳ್ತೀವಿ, ಈಶ್ವರನಿಗೆ ತುಂಬ ಇಷ್ಟವಾಗ್ತಕ್ಕಂಥ ಶಂಭುಲಿಂಗ ಪೂಜೆಯನ್ನು ಕೂಡ ತುಂಬ ಗ್ರ್ಯಾಂಡಾಗಿ ಮಾಡ್ಬೋದು. ಸೊ ಎಲ್ಲ ವೀಕ್ಷಕರಿಗೆ ಒಟ್ಟಾಗಿ ನೀವು ನಿಮ್ಮ ಮನೆಗಳಲ್ಲಿ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳ ಬಗ್ಗೆ, ಎಷ್ಟೋ ಜನ ಸತ್ಯನಾರಾಯಣ ಪೂಜೆಯನ್ನು ಈ ಶ್ರಾವಣದಲ್ಲಿ ಮಾಡಿಸ್ತೀರಿ. ಅದರ ಜೊತೆಗೆ ಬೇರೆ ಬೇರೆ ಹೋಮ ಹವನಾದಿಗಳು ನಿಮ್ಮ ಹತ್ತಿರದ ದೇವಸ್ಥಾನಗಳಲ್ಲಿರ್ಬೋದು, ಅಥವಾ ನಿಮ್ಮ ಪರಿಚಯಸ್ಥರ ಮನೆಯಲ್ಲಿ ಇರ್ಬೋದು, ಅಲ್ಲಿ ಪೂಜೆಯ ಸಮಾರಂಭಗಳು ನಡೆದಾಗ ನೀವು ಅಲ್ಲಿ ಹೋದಾಗ ಒಂದು ಸುಂದರವಾಗಿರ್ತಕ್ಕಂಥ ಫೋಟೋಸ್ನ ಆ ಪೂಜೆಯೊಂದಿಗೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ಕಳಿಸಿ. ನಮ್ಮ V1 ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಆ ಒಂದು ವಿಡಿಯೋ ಅಥವಾ ಫೋಟೋನ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ಸಂಪೂರ್ಣ ಉಚಿತವಾಗಿ ನಮ್ಮ V1 ವಾಹಿನಿ ಮೂಲಕ ನಾವು ಮಾಡ್ತೀವಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಎಲ್ಲರೂ ಎಲ್ಲ ಪೂಜೆಗಳಿಗೆ ಹೋಗ್ಲಿಕ್ಕಾಗಲ್ಲ, ಎಲ್ಲರೂ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಲಿಕ್ಕಾಗಲ್ಲ. ಯಾರೆಲ್ಲ ಹೋಗಿರ್ತೀರಿ, ನೀವು ಹೋಗಿರೋರನ್ನ ಕಳಿಸಿದ್ದೆ, ಆದರೆ ಆ ಫೋಟೋಸ್ಗಳನ್ನ, ಆ ವಿಡಿಯೋಸ್ನ ಮನೇಲೇ ಕೂತಿರ್ತಕ್ಕಂಥ ನಮ್ಮಷ್ಟು ವೀಕ್ಷಕರಿದ್ದಾರೆ, ಆ ಎಲ್ಲ ಸುಂದರವಾಗಿರ್ತಕ್ಕಂಥ ಫೋಟೋಸ್ಗಳನ್ನ ನೋಡಿ ಕಣ್ತುಂಬ್ಕೋಬೋದಲ್ವಾ. ಸೊ ಇಂಥ ಅವಕಾಶ ನಿಮಗೂ ಕೂಡ ಸಿಗಲಿ. ಹಾಗಾಗಿ ಎಲ್ಲರೂ ಕೂಡ ಫೋಟೋಸ್ನ, ವಿಡಿಯೋಸ್ನ ತಪ್ಪದೇ ಕಳಿಸ್ಕೊಡಿ. ಈ ಶ್ರಾವಣ ಮಾಸ ಏನಿದೆ, ನಿಮ್ಮ ವಾಹಿನಿ ಸದಾ ನಿಮ್ಮ ಜೊತೆ ಇರ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಫೋಟೋಸ್ಗಳನ್ನು ಪ್ರಸಾರ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ. ಇವತ್ತು ವಿಶೇಷವಾಗಿ 2 ಸ್ಪೆಷಲ್ ಡೇ ಇದೆ. ಮೊದಲನೇದಾಗಿ ಕಾಡಿನ ರಾಜ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಸಿಂಹದ ದಿವಸ, ಲಯನ್ ಡೇ ಇದೆ. ಅದೇ ರೀತಿ ಎರಡನೇದು ತುಂಬ ವಿಶೇಷವಾಗಿ ನಮ್ಮೆಲ್ಲ ಪ್ರೀತಿಯ ಪೋಷಕರ ದಿವಸ, ಇವತ್ತು ನ್ಯಾಷನಲ್ ಪೇರೆಂಟ್ಸ್ ಡೇ ಇದೆ. ಸೊ ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಪೋಷಕರ ದಿನ ಅಂತ ಹೇಳ್ಬೋದು. ಸೊ ಪೇರೆಂಟ್ಸ್ ಅಂದರೆ ಅಪ್ಪ ಅಮ್ಮನೇ ಆಗಬೇಕಂತೇನಿಲ್ಲ. ಸೊ ಪೋಷಕರು ಅಂತ ಹೇಳಿದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಗಾರ್ಡಿಯನ್ ಆಗ್ತಾರೆ, ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಶಿಕ್ಷಕರು ಕೂಡ ನಮಗೆ ಪೋಷಕರಾಗ್ತಾರೆ.
ಯಾಕೆಂದರೆ ನನಗೆ ಒಬ್ಬರು ಹೇಳ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ, ನೀವು ಶಿಕ್ಷಕರಾಗಿ ಪಾಠ ಮಾಡ್ತೀರಿ ಅಂದಾಗ ನೀವು ಅವ್ರಿಗೆ ಸೆಕೆಂಡ್ ಪೇರೆಂಟ್ ಆಗಿರ್ತೀರಿ ಅಂತ. ಸೊ ಅವ್ರಿಗೆ ಪ್ರೀತಿಯನ್ನು ಕೊಡಬೇಕು, ಅಕ್ಕರೆಯನ್ನು ಕೊಡಬೇಕು. ಮಕ್ಕಳಲ್ಲಿ ನೀವು ನಿಮ್ಮ ಮಕ್ಕಳನ್ನು ಕಾಣಬೇಕು. ಆ ಮಕ್ಕಳು ನಿಮ್ಮಲ್ಲಿ ಗುರು ಅನ್ನೋದಕ್ಕಿಂತ ನಿಮ್ಮಲ್ಲಿ ಒಬ್ಬ ತಂದೆಯನ್ನು, ಒಬ್ಬ ತಾಯಿಯನ್ನು, ಒಬ್ಬ ಒಳ್ಳೆ ಸ್ನೇಹಿತನ, ಒಬ್ಬ ಒಳ್ಳೆ ಅಣ್ಣನನ್ನು ಕಾಣಬೇಕು. ಹಾಗಾದಾಗ ಮಾತ್ರ ಮಕ್ಕಳು ನಿಮ್ಮ ಒಟ್ಟಿಗೆ ಸಲಿಗೆಯಿಂದ ಬೆರೀಲಿಕ್ಕೆ ಸಾಧ್ಯ, ಸಲಿಗೆಯಿಂದ ಮಾತಾಡಲಿಕ್ಕೆ ಸಾಧ್ಯ, ಹಾಗೆ ಸಲಿಗೆಯಿಂದ ಅಕ್ಕರಿಂದ ನಿಮ್ಮ ಹತ್ರ ಕಲೀಲಿಕ್ಕೆ ಸಾಧ್ಯ ಅಂತ ನನಗೆ ಹೇಳಿದ ನೆನಪು. ಸೊ ಹಾಗಾಗಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಪೇರೆಂಟ್ಸ್ ಡೇ ಇದೆ. ಕೋಟ್ಯಾನು ಕೋಟಿ ಮಕ್ಕಳನ್ನು ಸಾಕಿಸ್ತಾ ಇರ್ತಕ್ಕಂಥ, ಕೋಟ್ಯಾನು ಕೋಟಿ ಮಕ್ಕಳನ್ನು ಸಲಹುತ್ತಾ ಇರ್ತಕ್ಕಂಥ ಎಲ್ಲ ತಂದೆ ತಾಯಿಯರಿಗೆ, ಎಲ್ಲ ಅಣ್ಣ ತಮ್ಮಂದರಿಗೆ, ಎಲ್ಲ ಶಿಕ್ಷಕ ವರ್ಗದವರಿಗೆ, ಅದೇ ರೀತಿ ಈ ಸಮಾಜದ ಬೆನ್ನೆಲುಬಾಗಿ ಯಾರೆಲ್ಲ ಆ ಮಕ್ಕಳನ್ನು ಪೋಷಣೆ ಮಾಡ್ತಾ ಇದ್ದೀರಿ, ಆ ಎಲ್ಲ ಪೋಷಕರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಮೊಟ್ಟ ಮೊದಲನೇದಾಗಿ ಒಂದಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಮಳೆ ಬಗ್ಗೆನೂ ಕೂಡ ಮಾತಾಡಲೇಬೇಕು. ಸೊ ಮಳೆ ಅಂತಕ್ಕಂಥದ್ದು ಕೆಲವೊಂದು ಕಡೆ ಅತ್ಯಂತ ಖುಷಿಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ರೆ, ಕೆಲವೊಂದು ಕಡೆ ಒಂದಷ್ಟು ಆತಂಕದ ವಾತಾವರಣ. ಇನ್ನು ಜುಲೈ ನಾವು ಮುಗಿಸೇ ಇಲ್ಲ, ಆಗಲೇ ಎಲ್ಲ ಕೆರೆ ಕಟ್ಟೆಗಳು ತುಂಬಿ ಆಗೋಗಿದೆ. ಅದರ ಜೊತೆಗೆ ಜುಲೈ ಮಾಸ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವತ್ತೂ ಮಳೆನೇ ತಂದಿರಲಿಲ್ಲ ಅಂತಕ್ಕಂಥ ಇತಿಹಾಸವನ್ನು ಕೂಡ ಬರೆದಾಗಿದೆ. ಅದರಲ್ಲೂ ಕೂಡ ನಮ್ಮ ದಾವಣಗೆರೆ ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಭದ್ರಾ ಇತಿಹಾಸದಲ್ಲಿ, ಅಂದರೆ ಆ ಒಂದು ಭದ್ರಾ ಡ್ಯಾಮ್ ಕಟ್ಟಿದಾಗಿನಿಂದ ಇಲ್ಲಿಯವರೆಗೂ ತುಂಬದೇ ಇರತಕ್ಕಂಥದ್ದು, ಅದು ಈ ಜೂನ್ ತಿಂಗಳಲ್ಲಿ ಇಲ್ಲಿಯವರೆಗೆ ತುಂಬಿದ್ದ ಇತಿಹಾಸನೇ ಇಲ್ಲ. ಆದರೆ ಇದು ಹೆಚ್ಚು ಕಡಿಮೆ ತುಂಬಿ ಯಾವಾಗಲೂ ಹಳೇದಾಗಿ ಹೋಗ್ತಾ ಇತ್ತು. ಆದರೆ ಆತಂಕದ ಪರಿಸ್ಥಿತಿ ವಾತಾವರಣ ಒಮ್ಮೆಲೆ ನಿರ್ಮಾಣ ಆಗಿಬಿಟ್ರೆ ಕಷ್ಟ ಅನ್ನೋ ಕಾರಣಕ್ಕೆ ಡ್ಯಾಮ್ ಪ್ರಾಧಿಕಾರದಿಂದ ಹಂತ ಹಂತವಾಗಿ ಸ್ವಲ್ಪ ನೀರನ್ನು ಹೊರಗಡೆ ಬಿಡ್ತಾ ಇರೋದ್ರಿಂದ ಅಲ್ಲಿ ಒಂದಷ್ಟು ಡ್ಯಾಮ್ ತುಂಬಲಿಕ್ಕೆ ಸಮಯ ತೆಗೆದುಕೊಳ್ತಾ ಇದೆ. ಹೊರತುಪಡಿಸಿದ್ರೆ ಡ್ಯಾಮ್ ಆಗಲೇ ತುಂಬ ದಿವಸಗಳೇ ಆಗೋಯ್ತು ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸ್ಥಳೀಯರ ಮಾಹಿತಿ. 100% ನಿಜ. ಯಾಕೆಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ, ಅತಿ ಆಸೆಯಿಂದ ನಾವು ನೀರನ್ನು ಶೇಖರಣೆ ಮಾಡಿ ಇಟ್ಕೊಳಕ್ಕೂ ಆಗಲ್ಲ. ಓವರ್ನೈಟ್ ಏನಾದ್ರು ಎಕ್ಸ್ಪ್ಲೋಸ್ ಆಗಿ ನೈಟ್ ಮಳೆ ಸಿಕ್ಕಾಪಟ್ಟೆ ಸುರಿದುಬಿಡ್ತು ಆ ಭಾಗಗಳಲ್ಲಿ ಅಂತ ಹೇಳಿದ್ರೆ ಡ್ಯಾಮ್ ತುಂಬಿ ಸಡನ್ನಾಗಿ ಉಕ್ಕಿ ಹೊರಗಡೆ ಹೋಗ್ಬಿಡುತ್ತೆ. ಸೊ ಆ ಸಂದರ್ಭಗಳಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆಲ್ಲರೂ ಕೂಡ ಆತಂಕದ ವಾತಾವರಣ ನಿರ್ಮಾಣ ಆಗಿಬಿಡತ್ತೆ. ಸೊ ಹಾಗಾಗಿ ಹೆಚ್ಚು ರಿಸ್ಕ್ ತೊಗೊಳೋದು ಬೇಡ ಅಂಥೇಳಿ ಕ್ರಮೇಣವಾಗಿ ಒಂದಷ್ಟು ನೀರನ್ನು ಹೊರಗಡೆ ಹರಿಯಲಿಕ್ಕೆ ಬಿಡ್ತಾ ಇರ್ತಾರೆ. ಅದು ಕೂಡ ನಮ್ಮೆಲ್ಲ ರೈತರಿಗೆ ಖುಷಿ ವಿಚಾರ ಏನು ಅಂದರೆ, ಅತ್ಯಂತ ಸುಲಭವಾಗಿ ಸರಳವಾಗಿ ಮುಂದಿನ 3 ತಿಂಗಳು ಅಂದರೆ 120 ದಿವಸಗಳ ಕಾಲ ನಿರಂತರವಾಗಿ ನೀರನ್ನು ನಾಲೆಗೆ ಹರಿಸ್ತೀವಿ ಅಂತ ಹೇಳಿ ಪ್ರಾಧಿಕಾರದ ವತಿಯಿಂದ ಹೇಳಿದ್ದಾರೆ. ಸೊ ತುಂಬ ಖುಷಿ ವಿಚಾರ. ನಮ್ಮೆಲ್ಲ ರೈತರುಗಳು ನೆಮ್ಮದಿಯಿಂದ ತಮ್ಮ ಬೆಳೆಗಳನ್ನು ಬೆಳ್ಕೊಂಡು, ಅಫ್ಕೋರ್ಸ್ ಈಗ ಮಳೆ ಬರ್ತಾ ಇರೋದ್ರಿಂದ ಅವ್ರಿಗೆ ನೀರಿನ ಅವಶ್ಯಕತೆ ಅಷ್ಟಾಗಿ ಇಲ್ಲದೆ ಇರ್ಬೋದು, ಆದರೂ ಕೂಡ ಕೆಲವೊಂದು ಬೆಳೆಗಳಿಗೆ ನೀರಿನ ಅವಶ್ಯಕತೆ ಸದಾ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಸೊ ಅದು ತುಂಬ ಒಳ್ಳೆಯದು ಅಂತ ಕೂಡ ನಾನು ಭಾವಿಸ್ತಾ, ಮೊದಲಿಗೆ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಪ್ಪ. ಅಮ್ಮ ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗದವಪ್ಪ, ನೀವು? ಹ್ಞೂನಮ್ಮ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ? ಅವಲಕ್ಕಿ ಮಾಡಿದ್ವಪ್ಪ. ಹೌದಮ್ಮ, ಇವತ್ತು ನಮ್ಮನೇಲಿ ಕೂಡ ಅವಲಕ್ಕಿನೇ. ತುಂಬಾ ಆಯ್ತಪ್ಪ. ಮಳೆ ಸುದ್ದಿ ಹೇಳ್ತಿದ್ದಪ್ಪ, ಮಳ್ದೇವ್ ಏನ್ ಬಿಡಪ್ಪ, ಹೇಳ್ಬಾರ್ದು ಅಲ್ವಾ? ಸೊ ನೀವೇ ಒಂದ್ ಮಾತು ಯಾವಾಗ್ಲೂ ಹೇಳ್ತಿದ್ರಮ್ಮ, ಮಗ ಉಂಡ್ರೆ ಕೇಳಲ್ಲ, ಮಳೆ ಬಂದ್ರೆ ಕೇಳಲ್ಲ ಅಂತ. ಅದಕ್ಕಂತ ಹೆಚ್ಚಿಗೆ ಆಗಿಬಿಟ್ಟಪ್ಪ, ಏನ್ ಮಾಡೋದು? ಹೌದೌದು, ಜುಲೈ ತಿಂಗಳಲ್ಲೇ ಎಲ್ಲ ಉಂಟಾನಲ್ಲಪ್ಪ. ಇಲ್ಲಮ್ಮ ಇಲ್ಲ, ಹಂಗಾಗೈತ್ ನೋಡಪ್ಪ. ಇನ್ ಮಳಿದೆ ಒಂದ್ ಏನ್ ಮಾಡಂಗೈತಪ್ಪ, ಪ್ರಕೃತಿನೇ ಅಮ್ಮ. ಹೌದು, ಈಗ ನಾವ್ ಹೇಳಿದ್ರೆ ಬರ್ಬೇಡ ಅಂದ್ರೆ ಕೇಳಂಗ ರೈತ ಮಳಿದೇವಾ? ಅಯ್ಯೋ, ಯಾರ ಕೈಗೆ ಅದನಪ್ಪ ಭಗವಂತ ಅಲ್ವಾ? ನೀವ್ ಏನಾರ ಮಾಡ್ಕೊಳ್ರಿ, ಇನ್ನು 3 ತಿಂಗಳು ನಾನು ಬರನೇ ಸೈ ಅಂತಾನೆ. ಹೌದಪ್ಪ, ಹೌದಮ್ಮ, ಆಗ್ಲಿ. ಆದ್ರೂ ವರುಣದೇವನ ಹತ್ರ ನಾವೆಲ್ಲರೂ ಒಗ್ಗಟ್ಟಿಂದ ಕೇಳ್ಕೊಳ್ಳೋಣ. ಹಬ್ಬದ ಶುಭಾಶಯಗಳಪ್ಪ. ಧನ್ಯವಾದಗಳಮ್ಮ. ನಿಮ್ಗೂ ಕೂಡ ಮೊದಲನೇದಾಗಿ ರೊಟ್ಟಿ ಹಬ್ಬದ್ದು, ಅದಾದ್ಮೇಲೆ ನಾಗರ ಪಂಚಮಿ, ನಾಗರ ಚತುರ್ಥಿದು ಎಲ್ಲರದ್ದು ಹಾರ್ದಿಕ ಶುಭಾಶಯಗಳು. ಎಲ್ಲ ಹಬ್ಬಗಳದ್ದು ಶುಭಾಶಯಗಳಪ್ಪ ನಿನಗೂ. ಆಗ್ಲಿಮ್ಮ, ಆಗ್ಲಿ. ನಾಗರ ಪಂಚಮಿ ನಿನಗೂ ಆಗ್ಲಿಮ್ಮ. ರೊಟ್ಟಿ ಹಬ್ಬಕ್ಕೆ ಏನೇನ್ ಮಾಡಕತ್ತೀರಿ ವಿಶೇಷ? ಏನ್ ಮಾಡೋದಪ್ಪ, ತರಕಾರಿ ಪಲ್ಯ ಮಾಡೋದು, ರೊಟ್ಟಿ ಬುಟ್ಟಿ ಉಂಡಿ ಕಟ್ಟೋದು, ಮತ್ತಿನ್ನೇನ್ ಮಾಡ್ತೀಯಪ್ಪ? ಅವತ್ತೇನ್ ಸಿಹಿ ಇರಂಗಿಲ್ಲವಾ? ಏನಿಲ್ಲಪ್ಪ, ನೀನ್ ಬಂದ್ರು ಮಾಡ್ತಾ ನೋಡ್ತೀನ. ಆಗ್ಲಿಮ್ಮ, ಆಗ್ಲಿಲ್ಲ ಅಂತ ಅಂತೀಯ ಮತ್ತ? ಇಲ್ಲ ಇಲ್ಲ, ರೊಟ್ಟಿ ಹಬ್ಬಕ್ಕೆ ಬರ್ತೀನಿ ಇಲ್ಲ ಗೊತ್ತಿಲ್ಲ. ಮಾಡ್ತಾರ ನಾವು. ಆಗ್ಲಿಮ್ಮ, ಆಗ್ಲಿ. ರೊಟ್ಟಿ ಹಬ್ಬಕ್ಕೆ ಬರ್ತೀನಿ ಇಲ್ಲ ಗೊತ್ತಿಲ್ಲ, ಬಟ್ ಉಂಡಿ ತಿನ್ನಕಂತ ಬರ್ತೀನಿ ನಿಮ್ಮ ಮನೆಗೆ ಈ ಸರ.
ಬಾರಪ್ಪ ನೀನ್ ಬಂದ್ರ ಮಾಡ್ತಾನ ನಮ್ಮನೆ ತಿನ್ನೋರ್ ಯಾರಲ್ಲ ನೀನು ಆಯ್ತು. ಅಮ್ಮ ಅಂತಂದಿದ್ಯಾ ನಿನ್ ಮಗ ಬಂದ್ರ ಮಾಡ್ತಾನ ಆಗ್ಲಿ ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ. ಖಂಡಿತ ನಾಗರ ಪಂಚಮಿಗೆ ನಾನು ನಮ್ಮ ಚಿದಾನಂದ್ ಸರ್ ಹತ್ರ ಕೇಳ್ಕೊಳ್ತೀನಿ, ಒಂದ್ ರೌಂಡ್ ಎಲ್ಲಾರ ಮನೆಗೆ ಹೋಗಿ ಬರೋಣ ಅಂತ. ಖಂಡಿತ ಬರೋ ಪ್ರಯತ್ನ ಮಾಡ್ತೀನಿ. ತಗೊಳಪ್ಪ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಎಲ್ಲಿ ಬರ್ತಿರೋ ಏನ್ ಮಾಡ್ತಿರೋ ನಿಮ್ದೇ ಆಗ್ಬಿಟ್ಟದ್ದೆಲ್ಲ. ಆಗ್ಲಿಮ್ಮ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ. ಒಳ್ಳೇದಾಗ್ಲಿಮ್ಮ. ನಮಸ್ತೆ. ಭಗವಂತನ ಆಶೀರ್ವಾದ ಇರ್ಲಪ್ಪ ಎಲ್ಲರ ಮೇಲೂ. ಆಗ್ಲಿಮ್ಮ ನಮಸ್ತೆ ಅಮ್ಮ. ಆಯ್ತಪ್ಪ, ಒಳ್ಳೇದಾಗ್ಲಿ. ಆಗ್ಲಿಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ನಮಗೂ ಕೂಡ ತುಂಬ ಆಸೆ ಇದೆ. ಸೊ ಎಲ್ಲರ ಮನೆಗಳಿಗೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬದ ಕಾರ್ಯಕ್ರಮವನ್ನು ಶೂಟ್ ಮಾಡಬೇಕು ಅಂತೇಳಿ, ಅದೇ ಒಂದಷ್ಟು ತಾಂತ್ರಿಕ ಕಾರಣಗಳಿಂದ ಅದು ಇನ್ನು ಸ್ವಲ್ಪ ಪೆಂಡಿಂಗಲ್ಲಿದೆ. ನೋಡೋಣ ಯಾವಾಗ ನಮ್ಮ ಟೆಕ್ನಿಕಲ್ ಟೀಮ್ ರೆಡಿ ಆಗತ್ತೆ ಆ ಕಾಲಕ್ಕೆಲ್ಲ ಖಂಡಿತ ಒಂದು ದಿವಸ. ಈಗ ಗಣಪತಿ ಹಬ್ಬ ಬರ್ತಾ ಇದೆ, ಗಣಪತಿ ಹಬ್ಬಕ್ಕೋ ಅಥವಾ ಗೌರಿ ಹಬ್ಬಕ್ಕೋ ಅಥವಾ ಈ ಒಂದು ನಾಗರ ಪಂಚಮಿ, ದಸರಾ ಯಾವುದಕ್ಕಾಗತ್ತೆ ಅದಕ್ಕೆ ಖಂಡಿತ ಒಂದು ದಿವಸ ಮಾಡೋ ಪ್ರಯತ್ನವನ್ನಂತೂ ಮಾಡ್ತೀವಿ ಅಂತ ಎಲ್ಲ ವೀಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮಳೆ ಅಂತಕ್ಕಂಥದ್ದು ನಮ್ಮ ಬೆಂಗಳೂರಿನ ಹೆಚ್ಚು ಕಡಿಮೆ ಮಳೆ ನೀರಲ್ಲಿ ಬೋಟ್ ತೊಗೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕೆಲವೊಂದು ಕಡೆ. ಆಬ್ವಿಯಸ್ಲಿ ಮನುಷ್ಯನಿಗೆ ದುರಾಸೆ ಜಾಸ್ತಿ ಅಲ್ವಾ. ಸೊ ಕೆರೆಗಳನ್ನು ಕಳೆದು ಈ ರೀತಿ ನಿರ್ಮಾಣ ಮಾಡಿಕೊಂಡಾಗ ಹೋಗೋ ನೀರಾದರೂ ಎಲ್ಲಿಗೆ ಹೋಗಬೇಕು. ಇನ್ನೊಂದು ಕರೆ ಬರ್ತಾಯಿದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ ಅಮ್ಮ? ತಿಂಡಿ ಆಗಿದೆ, ಇನ್ನು ತಿಂದಿಲ್ಲ. ಅವಲಕ್ಕಿ ಏನ್ ಇವತ್ತು ಎಲ್ಲಾರ ಮನೇಲೂ ಅವಲಕ್ಕಿನೇ ಮಾಡ್ಬಿಟ್ಟಿದ್ದಾರೆ, ನಮ್ಮ ಮನೇಲೂ ಅವಲಕ್ಕಿನೇ. ಹೌದಾ ಸರ್? ಕೇಳಿಸ್ಕೊಂಡೆ. ಈಗ ಅಮ್ಮನು ಮಾಡಿದ್ರಲ್ಲ, ಹೌದು ಅವರು ಅವಲಕ್ಕಿ ಅಂದ್ರು, ನಮ್ದು ಅವಲಕ್ಕಿನೇ. ಹೌದು. ದಾವಣಗೆರೆ ಜನತೆಗೆ ನಿಮಗೆ ಹಬ್ಬದ ಶುಭಾಶಯಗಳು ಸರ್. ಶ್ರಾವಣದ್ದು ಎಲ್ಲ ನೀವು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಿ. ನಾನ್ ದಿನ ನೋಡ್ತೀನಿ, ಅದಕ್ಕೆ ಒಂದೊಂದ್ಸತಿ ಲೈನ್ ಸಿಗುತ್ತೆ, ಒಂದೊಂದ್ಸತಿ ಸಿಗಲ್ಲ, ಅವಾಗ ಮಾಡ್ತೀನಿ. ಖಂಡಿತ. ಸೊ ಹೇಗ ಸೆಲೆಬ್ರೇಟ್ ಮಾಡ್ತಿದ್ರಮ್ಮ ರೊಟ್ಟಿ ಹಬ್ಬ? ಹ್ಞೂ ಸರ್, ಭಾನುವಾರ ಮಾಡ್ತೀವಿ. ಏನೇನ್ ಮಾಡ್ತಾ ಇದ್ರಿ ವಿಶೇಷ? ಅವತ್ತು ರೊಟ್ಟಿ, ಪಲ್ಯ, ಬುತ್ತಿ ಮಾಡಿ ಎಡೆ ಮಾಡ್ತೀವಿ. ಆಮೇಲೆ ಊಟ ಮಾಡ್ತೀವಿ. ಎಲ್ಲರೂ ನಮ್ಮ ಮಕ್ಳು ಕರೆಸ್ತೀನಿ, ಅವರು ಬರ್ತಾರೆ. ಓಕೆ ಅಮ್ಮ, ನಿನ್ನೆ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಇತ್ತು. ಇಲ್ಲ, ನಮ್ಮನೆ ಇಲ್ಲ ಸರ್, 25 ವರ್ಷ ಆಯ್ತು ಸರ್. ಅಲ್ಲ, ಅದನ್ನ ಯಾಕೆ ಮಾಡ್ಬೇಕು ಅಂತ ನಮ್ಮ ಯೂತ್ಸಿಗೆ ಒಂಚೂರು ಹೇಳ್ಬೋದಾ? ಅದು ಏನ ಗಂಡನ ಆಯುಸ್ಸು ಜಾಸ್ತಿ ಆಗ್ತತೆ ಅಂತ ಹೇಳ್ತಾರೆ ಸರ್. ಓಕೆ. ಒಳ್ಳೇದು ಮಾಡಿದ್ರೆ ಅವಾಗೆಲ್ಲ ಮಾಡ್ತಾ ಇದ್ರು. ನಾವು ನಮ್ ಮನೆಯವ್ರು ತೀರ್ಕೊಂಡೆ 25 ವರ್ಷ, 3.5 ವರ್ಷ ಅಷ್ಟೇ ಸರ್ ನಮ್ ಮನೆಯವ್ರು ಇದ್ದಿದ್ದು. ಈಗ 25 ವರ್ಷ ಆಯ್ತು ನಮ್ ಮನೆಯವ್ರು ತೀರ್ಕೊಂಡು. ಮಾಡ್ತಾರೆ ಸರ್, ಎಲ್ಲ ಮಾಡ್ತಾರೆ. ದೇವಸ್ಥಾನಗಳಿಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಓಕೆ ಮಾ, ತುಂಬಾ ಸಂತೋಷ. ಈ ರೊಟ್ಟಿ ಹಬ್ಬದ ಬಗ್ಗೆ ನಿಮ್ಗೆ ಅದ್ರದ್ದು ಹಿನ್ನೆಲೆ ಏನಾರು ಗೊತ್ತಿದ್ಯಾ? ಅದು ನಮ್ಮ ಅತ್ತೆ ಎಲ್ಲ ಮಾಡ್ತಿದ್ರು ಸರ್, ಹಂಗೆ ತಿಳ್ಕೊಂಡಿದೀವಿ. ಅದೇ ಅವಾಗೆಲ್ಲ ಮೊದ್ಲು ಉಂಡೆ ಹಬ್ಬದಕ್ಕಿಂತ ಮುಂಚೆ ರೊಟ್ಟಿ ಹಬ್ಬ ಎಲ್ಲ ಮಾಡಿ ಗಟ್ಟಿ ರೊಟ್ಟಿ ಎಲ್ಲ ಮಾಡಾರು ಸರ್. ಹೌದು. ಗಟ್ಟಿ ರೊಟ್ಟಿ ಎಲ್ಲ ಮಾಡಿರ್ತಿದ್ವಿ. ಆಮೇಲೆ ಅವತ್ತಿನ ದಿವಸ ಎಲ್ಲ ಪೂಜೆ ಮಾಡಿ ಎಡೆ ಮಾಡಿ ಎಲ್ಲ ಊಟ ಮಾಡ್ತಿದ್ವಿ. ಆಮೇಲೆ ಇನ್ನೊಂದ್ ದಿವಸ ಪಂಚಮಿ ನಾಗಪ್ಪನ ದಿವಸ ಉಂಡೆ ಹಬ್ಬ ಮಾಡ್ತಿದ್ವಿ ಸರ್. ಓಕೆ ತುಂಬಾ ಸಂತೋಷ ಅಮ್ಮ. ಸೊ ಈ ಹಳ್ಳಿ ಹಬ್ಬಗಳ ಸೊಗಡೆ ಒಂಥರ ಅಲ್ವಾ? ಹೌದು ಸರ್. ಸೊ ಮನೆ ಮುಂದೆ ಮಾವಿನ ತೋರಣ ಕಟ್ಟಿ, ಬಾಗ್ಲೆಲ್ಲ ರಂಗೋಲಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಎಲ್ಲ ಮಾಡ್ತಿದ್ವಿ ಸರ್. ಈಗ್ಲೂ ಮಾಡ್ತೀವಿ ಸರ್, ನಾವು ಬಿಡಲ್ಲ. ನಾಗಪ್ಪಗೆ ಮನೆಯಲ್ಲೇ ಇದೆ ಬಿಡ್ಲಿದ್ದು, ಅದಕ್ಕೆ ಹಾಕ್ತಿವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಿವಿ. ನಿಮಗೂ ಈ ಸಂಸ್ಥೆಯಿಂದ ಎಲ್ಲರಿಗೂ ಸರ್ ಶುಭಾಶಯ ಸರ್ ಹಬ್ಬದ್ದು. ಥ್ಯಾಂಕ್ ಯು ಮಾ. ನಿಮ್ಗೂ ಕೂಡ ಎಲ್ಲ ನಿಮ್ಗೂ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ನಾಗರ ಪಂಚಮಿ ಮತ್ತು ರೊಟ್ಟಿ ಹಬ್ಬ ಎಲ್ಲ ಹಬ್ಬಗಳ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ನಿಮ್ಮನೆ ಪೂಜೆದು ಫೋಟೋ ವಿಡಿಯೋಸ್ ಏನಾದ್ರೂ ಇದ್ರೆ ಖಂಡಿತ ಕಳಿಸ್ಕೊಡಿ, ಪ್ರಸಾರ ಮಾಡೋಣ. ಓಕೆನಾ? ಒಳ್ಳೇದಾಗ್ಲಿಮ್ಮ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹೀಗೆ ನಗ್ನಗ್ತಾ ಖುಷಿಯಾಗಿರಿ, ಆಯ್ತಾ? ಓಕೆ ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಈ ಒಂದು ಚಳಿಗಾಲದಲ್ಲಿ ಪ್ರತಿಯೊಂದು ಹಬ್ಬಗಳಿಗೂ ಕೂಡ ಒಂದು ವಿಶೇಷ ಇದೆ ಅಂತಕ್ಕಂಥದ್ದು ನಾವು ಈ ಹಿನ್ನೆಲೆಯಿಂದ ನೋಡ್ಕೊಳ್ತಾ ಹೋಗ್ಬೋದು. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಆ ಹಬ್ಬಗಳ ಹಿನ್ನೆಲೆನೇ ಗೊತ್ತಿರಲ್ಲ, ಆದರೂ ಕೂಡ ಹಬ್ಬ ಮಾಡ್ತಾ ಇರ್ತೀವಿ. ಪ್ರತಿಯೊಂದು
ನಮ್ಮ ಹಿರಿಯರು ಏನಾದರೂ ಒಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇರುತ್ತೆ, ತನ್ನದೇ ಆಗಿರ್ತಕ್ಕಂಥ ಒಂದು ಹಿನ್ನೆಲೆ ಇರುತ್ತೆ. ಭೂಮಿ ಪೂಜೆ ಅಂತ ಮಾಡ್ತಾರೆ. ಯಾಕ್ರಿ ಮಾಡ್ಬೇಕು ಭೂಮಿ ಪೂಜೆ ಅಂತ ತುಂಬ ಜನ ಕೇಳ್ತಾರೆ. ಈ ಭೂಮಿ ನಮ್ಮನ್ನು ಸಾಕಿ ಸಲಹುತ್ತಾ ಇದೆ, ನಮ್ಮ ಭಾರವನ್ನು ಹೊತ್ತು ನಮ್ಮನ್ನೆಲ್ಲ ಕಾಪಾಡ್ತಾ ಇದೆ. ಅದ್ರ ಜೊತೆಗೆ ಈ ಭೂಮಿಯಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಆಹಾರನೇ ನಾವು ತಿಂತಾ ಇರ್ತಕ್ಕಂಥದ್ದು. ಹಾಗಾಗಿ ವರ್ಷಕ್ಕೆ ಒಂದು ದಿವಸ ವಿಶೇಷವಾಗಿ ಭೂಮಿ ಪೂಜೆಗೆ, ಭೂಮಿ ತಾಯಿಗೆ ಅಂತಲೇ ಮೀಸಲಿಡ್ತಾರೆ ಈ ನಮ್ಮ ರೈತಾಪಿ ವರ್ಗದ ಜನರು. ಸೊ ಅವ್ರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕೂಡ ಕಡಿಮೆನೆ. ಈ ಹಳ್ಳಿಗಳ ಇರೋದ್ರಿಂದನೇ ಇವತ್ತು ಕೂಡ ಬಹುಶಃ ಕಾಲಕ್ಕೆ ಮಳೆ ಬೆಳೆ ಆಗುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಏಕೆಂದರೆ ಆ ಹಳ್ಳಿಗರು ಆ ಒಂದು ಮಣ್ಣನ್ನು ಕೂಡ ಮಣ್ಣಂತೂ ಭಾವಿಸಲ್ಲ, ಭೂತಾಯಿ ಅಂಥೇಳಿ ನಮಸ್ಕಾರ ಮಾಡ್ತಾರೆ. ನಾವೆಲ್ಲ ಅಲ್ಲಿ ಉಗಿದು ಓಡಾಡ್ತೀವಿ, ಆದರೆ ಅವರು ನೆಲಕ್ಕೆ ಕಣ್ಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಮುಂದಿನ ಕೆಲಸವನ್ನು ಮಾಡ್ತಾರೆ. ಸೊ ಈ ಒಂದು ಸಂಸ್ಕೃತಿ ಏನಿದಾವಲ್ಲ, ಇವೆಲ್ಲ ಸುಮ್ಮನೆ ಮಾಡಿರೋದಲ್ಲ ರೀ, ಅದರಿಂದ ಸಾಕಷ್ಟು ದೊಡ್ಡ ಹಿನ್ನೆಲೆ ಇತಿಹಾಸ ಇದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ. ಟಿ ವಿ ವ್ಯಾಲ್ಯೂಮ್ ಸಂಪೂರ್ಣವಾಗಿ ಮ್ಯೂಟ್ ಮಾಡಬೇಕು ಸರ್, ಎಲ್ಲ ಕಾಲ್ ಕಟ್ ಆಗಿಬಿಡುತ್ತೆ. ಸರ್ ನಮಸ್ಕಾರ, ಹೇಳಿ ತಮ್ಮ ಹೆಸರು? ವಿಶ್ವನಾಥ್ ಅಂತ ಲಕ್ಷ್ಮೀ ಸಾಗರ. ಸರ್ ಫೋನ್ ಕಟ್ ಆಗಿಬಿಡುತ್ತೆ ಸರ್, ಇವಾಗ ನನಗೆ ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ, ಬರೀ ಟಿ ವಿ ವಾಯ್ಸೇ ಕೇಳ್ತಾ ಇದೆ. ಇಲ್ಲಿ ಹೊರಗೆ ಇದ್ದೀನಿ ನಾನು, ಟಿವಿ ಕಮ್ಮಿ ಮಾಡಿದ್ದೀನಿ. ಸರ್ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಅದೆಲ್ಲ ಶ್ರಾವಣದ ಇದು ಶ್ರಾವಣ ಶುಭಾಶಯಗಳು ಹೇಳ್ಬೇಕಷ್ಟೇ. ಖಂಡಿತ ಸರ್, ನಿಮಗೂ ಕೂಡ ಶ್ರಾವಣದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಭಾನುವಾರ ರೊಟ್ಟಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀರಾ? ಮಾಡ್ತೀವಿ ಸರ್, ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಓಕೆ, ಅದ್ರ ಹಿನ್ನೆಲೆ ಏನಾದರೂ ಇದ್ರೆ ಹೇಳ್ಬೋದಾ ಸರ್ ಒಂಚೂರು ನಮಗೆ? ಉಂಡೆ ಹಬ್ಬ, ರೊಟ್ಟಿ ಹಬ್ಬ ಚೆನ್ನಾಗಿ ಮಾಡ್ತೀವಿ. ಓಕೆ, ಅಲ್ಲ ಯಾಕೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀನಿ ನಾನು. ಯಾಕೆ ಮಾಡ್ತಾರೆ ಅಂತಂದ್ರೆ ಊಟ ಮಾಡ್ಕೊಂಡು ಹಿಂದೆ ಹಿಂದಿನ ದಿವಸ ಇದು ಹಿಂದೆ ಯಜಮಾನರು ಬಂದ್ರಲ್ಲ, ಅವ್ರು ಮಾಡಿ ನಾವು ಮಾಡ್ತಾ ಇದೀವಿ ಅಷ್ಟೇ. ಓಕೆ ಓಕೆ, ಹೌದು. ಸೊ ಒಳ್ಳೇದಾಗಲಿ ಸರ್, ಗ್ರ್ಯಾಂಡಾಗಿ ರೊಟ್ಟಿ ಹಬ್ಬ ಮಾಡಿ, ಹಾಗೆ ನಾಗರ ಪಂಚಮಿ, ನಾಗರ ಚತುರ್ಥಿ ಎಲ್ಲದೂ ಕೂಡ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ಸರ್, ಒಳ್ಳೇದಾಗಲಿ. ಖಂಡಿತ ಖಂಡಿತ ಸರ್, ನಿಮ್ಮೆಲ್ಲರ ಮನೆಗಳಿಗೆ ಬರೋ ಅವಕಾಶ ನನಗೆ ಭಗವಂತ ಕೊಡಲಿ. ಖಂಡಿತ ಏನಿಲ್ಲ ಅಂದರೆ ಉಂಡೆ ತಿನ್ನಕ್ಕಾದ್ರೂ ನಿಮ್ಮ ಮನೆಗೆ ಬರ್ತೀನಿ, ಆಯಿತಾ? ನಮಸ್ಕಾರ ಸರ್. ಖಂಡಿತ ಖಂಡಿತ ಸರ್, ಆ ಕಡೆ ಬಂದಾಗ ಖಂಡಿತ ನಿಮಗೆಲ್ಲರಿಗೂ ಸಂಪರ್ಕ ಮಾಡ್ತೀವಿ ಸರ್. ಒಳ್ಳೆಯದಾಗಲಿ ಸರ್, ನಮಸ್ತೆ. ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಆದರೂ ಕೂಡ ತಿಳ್ಕೊಬೇಕು ಅಂತ ಕುತೂಹಲ. ಹೇಗೆ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ನಾವು ಎಳ್ಳು ಬೆಲ್ಲ ತಿಂತೀವಿ. ಸೊ ಎಳ್ಳು ಬೆಲ್ಲ ತಿನ್ನೋದಕ್ಕೆ ಒಂದು ಕಾರಣ ಇದೆ. ಏಕೆಂದರೆ ಅಲ್ಲಿಂದ ಒಂದಷ್ಟು ನಮ್ಮದು ಏನು ಋತುಮಾನ ಇದೆ ಅದು ಪರಿವರ್ತನೆ ಆಗುತ್ತೆ. ಸೊ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ ಈ ಎಳ್ಳು ಬೆಲ್ಲ ಅಂತ ತಿಂತೀವಿ. ಅದೇ ರೀತಿ ಯುಗಾದಿಗೂ ಕೂಡ ನಾವು ಬೇವು ಬೆಲ್ಲವನ್ನು ತಿಂತೀವಿ. ಅಲ್ಲೂ ಕೂಡ ಋತುಮಾನ ಬದಲಾಗತ್ತೆ. ಆ ಋತುಮಾನಕ್ಕೆ ನಮ್ಮ ದೇಹ ಅಡ್ಜಸ್ಟ್ ಆಗಬೇಕು ಅಂಥೇಳಿ ಈ ಬೆಲ್ಲವನ್ನು ಆ್ಯಂಟಿಬಯೋಟಿಕ್ ಆಗಿ ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಈ ಬೇವನ್ನು ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ, ಅದೇ ರೀತಿ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿಸನ್ನು ಹೊರಗೆ ಹಾಕಲಿಕ್ಕೆ ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ನಾನು ತಿಳಿದುಕೊಂಡಿರೋಷ್ಟು ಮಾಹಿತಿ. ಅದೇ ರೀತಿ ರೊಟ್ಟಿ ಹಬ್ಬಕ್ಕೂ ಕೂಡ ಏನಾದರೂ ಒಂದು ಹಿನ್ನೆಲೆ ಇರಲೇಬೇಕು. ನೋಡೋಣ, ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ. ಭೂಮಿ ತಾಯಿ ಪೂಜೆ ಮಾಡೋದ್ರಿಂದ, ಅದ್ರ ಜೊತೆಗೆ ನಾಗರ ಪಂಚಮಿ ಹಬ್ಬವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಈ ರೊಟ್ಟಿ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಅದ್ದೂರಾಗಿ ಇವತ್ತು ಕೂಡ ಹಳ್ಳಿ ಕಡೆ ಮಾಡ್ತಾರೆ. ಅವರು ಬುತ್ತಿಯನ್ನು ಕಟ್ಕೊಂಡು ಹೋಗೋದು, ಗಟ್ಟಿ ರೊಟ್ಟಿ ಮಾಡೋದು, ಮೆತ್ತನ ರೊಟ್ಟಿ, ಅದಕ್ಕೊಂದು 4-5 ಥರ ಪಲ್ಯಗಳನ್ನ ಮಾಡ್ತಾರೆ, ಒಂದು 2-3 ಥರ ಚಟ್ನಿ ಪುಡಿಗಳನ್ನು ಮಾಡ್ತಾರೆ. ಅಬ್ಬಾ, ಆ ರೊಟ್ಟಿಗಳನ್ನು ಊಟ ಮಾಡ್ಕೊಂಡು ಅವೆಲ್ಲ ತಟ್ಟೆಯಲ್ಲಿ ಹಾಕ್ಕೊಂಡು ಆ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿಗಳನ್ನೆಲ್ಲ ಇಟ್ಕೊಂಡು ಕೂತ್ಕೊಂಡು ಅದ್ರ ಜೊತೆ ಇನ್ನೂ ಒಂದು ಮಜಾ ಅಂದರೆ ನಾವೆಲ್ಲ ಹಸಿಮೆಣ್ಸಿಕಾಯಿ, ಹಸಿಮೆಣ್ಸಿಕಾಯಿ ಬೇಡ ಅಂತೀವಿ. ಅವರ ಹಸಿಮೆಣ್ಸಿಕಾಯಿ 3-4 ಇಟ್ಕೊಂಡಿರ್ತಾರೆ ತಟ್ಟೆಯಲ್ಲಿ ತಿನ್ನಲಿಕ್ಕೆ. ಆ ರೊಟ್ಟಿ ಜೊತೆ ಹಸಿಮೆಣ್ಸಿಕಾಯಿ ತಿಂದರೆ ಸಾರು ಮಜಾ ಅಂತಾರೆ. ಹಳ್ಳಿಗರ್ದು ಅದೇನು ಹೇಳ್ತೀನಲ್ಲ, ಅದು ನಿಜಕ್ಕೂ ಒಂದು ಭಾಗ್ಯ. ಯಾರೆಲ್ಲ ಇವತ್ತು ಹಳ್ಳಿಯಲ್ಲಿ ಇದ್ದೀರಿ, ದಯವಿಟ್ಟು ಹಳ್ಳಿಯಲ್ಲೇ ಇರಿಪ್ಪ, ಈ ಸಿಟಿ ಕಡೆ ಬರೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಸಂತೋಷ, ಅಲ್ಲಿರ್ತಕ್ಕಂಥ ನೆಮ್ಮದಿ, ಅಲ್ಲಿ ಏನು ಅಂದರೆ ₹1 ಜೋಬಲ್ಲಿ ಇರುತ್ತೋ ಇಲ್ವೋ ಅದು ಬೇರೆ ವಿಚಾರ. ಆ 4 ಜನ ಸಿಕ್ಕು ಪ್ರೀತಿಯಿಂದ ಏನು ಮಾತಾಡ್ತಾರೆ, ಸಂಜೆ ಕುತ್ಕೊಂಡು ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಆ ಪ್ರೀತಿ ವಿಶ್ವಾಸ, ನಿನ್ನ ಆರೋಗ್ಯ ಹೇಗಿದೆ, ಮಕ್ಕಳು ಹೇಗಿದ್ದಾರೆ, ತೋಟ ಹೇಗೆ ನಡೆದಿದೆ, ಎಲ್ಲ ಅದನ್ನು ಕೇಳಿ ಒಂದು ಉಜ್ಬೋಯ ಕುಶಲೋಪರಿ ಹಂಚ್ಕೊಳ್ತಾರಲ್ಲ, ಅದು ಈ ಸಿಟಿಲಿ ಸಿಗೋದೇ ಇಲ್ಲ ರೀ. ಎಷ್ಟೇ ಕ್ಲೋಸ್, ಎಷ್ಟೇ ಆತ್ಮೀಯ ಇದ್ದರೂ 1 ನಿಮಿಷ 2 ನಿಮಿಷ ಆಮೇಲೆ ಇಲ್ಲ ನಂಗೆ ಆ ಕೆಲಸ ಇದೆ ಬರ್ತೀನಿ ಬಾಯ್ ಅಂದ್ಕೊಂಡು ಹೋಗ್ತಿರ್ತಾರೆ.
ಸೊ ಈ ಆತ್ಮೀಯತೆ ಅಂತ ನಾವು ಏನಾದರೂ ನೋಡೋದಾದರೆ ಸಂಬಂಧಗಳಿಗೆ ಗೌರವ, ಸಂಬಂಧಗಳಿಗೆ ಬೆಲೆಯನ್ನು ನಾವೇನಾದ್ರು ಕಾಣ್ತೀವಿ ಅಂದರೆ ಇವತ್ತಿಗೂ ಕೂಡ ನಮ್ಮ ಈ ಹಳ್ಳಿಗಳಲ್ಲಿ. ಸೊ ಹಾಗಾಗಿ ಹಳ್ಳಿಗಳು ಉಳಿದ್ರೆ ಮಾತ್ರನೇ ದಿಲ್ಲಿನೂ ಕೂಡ ಉಳಿಯುತ್ತೆ ಅಂತಕ್ಕಂಥದ್ದೊಂದು ಮಾತಿದೆ. ಹಾಗಾಗಿ ಆ ಎಲ್ಲ ಅತ್ಯಂತ ಸಂಭ್ರಮವಾಗಿ ಹಳ್ಳಿಗಳ ಹಬ್ಬಗಳನ್ನು ಆಚರಣೆ ಮಾಡ್ತಕ್ಕಂಥ ಅಷ್ಟು ಕೋಟಿ ನನ್ನೆಲ್ಲ ಪ್ರೀತಿಯ ರೈತರಿಗೆ, ಹಳ್ಳಿವಾಸಿಗಳಿಗೆ ನಾನು ಮತ್ತೊಮ್ಮೆ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಒಂದು ಪ್ರಶ್ನೆಯನ್ನು ಕೇಳೋಣ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಒಂದು ಇವತ್ತಿನ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಸರ್ಕಾರದ ಕೆಲಸ ಡ್ಯಾಶ್ ಕೆಲಸ ಯಾವ ಪದ ಸೇರಿಸಿದರೆ ಈ ಘೋಷವಾಕ್ಯ ಪೂರ್ಣಗೊಳ್ಳುತ್ತೆ ಅಂಥೇಳಿ. ಸೊ ಇತ್ತೀಚೆಗೆ ಸರ್ಕಾರದ ಕೆಲಸ ರಾಜಕಾರಣಿಗಳ ಕೆಲಸ ಅಂತಕ್ಕಂಥದ್ದು ಒಂದು ಹಾಸ್ಯದ ಮಾತಿದೆ. ಸೊ ಯಾರಿಗೂ ನೋಯಿಸ್ಲಿಕ್ಕೆ ಈ ಮಾತನ್ನು ಹೇಳ್ತಿಲ್ಲ, ಆದರೆ ಎಲ್ಲ ನಮ್ಮ ಒಂದು ಪ್ರಜೆಗಳ ಕೆಲಸ ಆಗೋದ್ರ ಬದಲು ಅಥವಾ ಸಾರ್ವಜನಿಕರ ಕೆಲಸ ಆಗೋದ್ರ ಬದಲು ಇದು ರಾಜಕಾರಣಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ವೇದಿಕೆ ಅಂತಕ್ಕಂಥದ್ದು ತುಂಬ ಜನರಿಗೆ ಅದು ಇದಾಗ್ಬಿಟ್ಟಿದೆ. ಅದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ. ಒಂದು ಕರೆ ಬರ್ತಾಯಿದೆ, ಇನ್ನೊಂದು ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ ದಾವಣಗೆರೆ. ಸೊ ಕರೆ ಕಟ್ಟಾಯಿತು. ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ತುಂಬ ಖುಷಿ ವಿಚಾರ ಏನು ಅಂದರೆ, ನಾವು ಭಾರತ ಯಾವ ಮಟ್ಟಕ್ಕೆ ಪ್ರಗತಿಯನ್ನು ಸಾಧಿಸ್ತಾ ಇದ್ದೀವಿ ಅಂದರೆ, ಇಷ್ಟು ದಿವಸ ನಾವೇನಾದರೂ ಔಟ್ಸೈಡ್ ಇಂಡಿಯಾ ಪರ್ಚೇಸ್ ಮಾಡಿದಿದ್ರೆ ಅಥವಾ ಔಟ್ಸೈಡ್ ಇಂಡಿಯಾ ಪೇಮೆಂಟ್ ಮಾಡಬೇಕಿತ್ತು ಅಂದರೆ ನಮ್ಮ ಇಂಡಿಯನ್ ರುಪಿನ ಡಾಲರಿಗೆ ಕನ್ವರ್ಟ್ ಮಾಡಿಕೊಂಡು ಮಾಡಬೇಕಿತ್ತು. ಸೊ ಇವಾಗ UPI ಪೇಮೆಂಟ್ನಲ್ಲಿ ಹೊಸ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ನೀವು ಔಟ್ ಆಫ್ ಕಂಟ್ರಿಗೂ ಕೂಡ ನಮ್ಮ ಇಂಡಿಯನ್ ರುಪಿನಲ್ಲೇ ಪೇಮೆಂಟ್ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ವೆರಿ ಗುಡ್ ಮಾರ್ನಿಂಗ್ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಹ್ಯಾಪಿ ಪೇರೆಂಟ್ಸ್ ಡೇ ಸರ್. ಸಾರಿ, ಹ್ಯಾಪಿ ಪೇರೆಂಟ್ಸ್ ಡೇ ಸರ್. ಎಸ್ ಸರ್, ಹ್ಯಾಪಿ ಪೇರೆಂಟ್ಸ್ ಡೇ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಪೇರೆಂಟ್ಸ್ ಡೇ ಶುಭಾಶಯಗಳು. ಸರ್ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಏನು ತಿಂಡಿ ತಿಂದ್ರಿ ಸರ್? ಇಡ್ಲಿ ಸರ್, ಪ್ಲೇಟ್ ಇಡ್ಲಿ. ಪ್ಲೇಟ್ ಇಡ್ಲಿನಾ? ಏನು ಸರ್ ಹಂಗಂದ್ರೆ? ತಟ್ಟೆ ಇಡ್ಲಿ ಸರ್. ತಟ್ಟೆ ಇಡ್ಲಿ? ತಟ್ಟೆ ಇಡ್ಲಿ ಅಂತನಾ? ಬಡ ಇಡ್ಲಿ. ಓಕೆ ಓಕೆ ಸರ್, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಕ್ವಶನ್ ಕೇಳಿ ಸರ್. ಕ್ವಶನ್ ಕೇಳಲಾ? ಓಕೆ, ಒಂದೇ ಒಂದು ಸೆಕೆಂಡ್ ಸರ್. ನಾನು ಆಗಲೇ ಕೇಳಿದೆ ಪ್ರಶ್ನೆ, ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಹೇಳಿ ಸರ್. ಸರ್ ಅದು ದೇವರ ಕೆಲಸ ಸರ್. ದೇವರ ಕೆಲಸನಾ? ಹಾ, ಸರ್ಕಾರಿ ಕೆಲಸ ಸರ್. ಶೋರಾ? ಶೋರ್ ಸರ್, ನಮ್ಮ ಅಪ್ಪಾಜಿಗೆಲ್ಲ ವರ್ಕ್ ಮಾಡ್ಕೊಟ್ಟಿದ್ದೆ ಸರ್. ಓಕೆ. ಎಕ್ಸೆಲ್ ವರ್ಡ್ ಎಲ್ಲ ಮಾಡ್ಕೊಟ್ಟಿದ್ದೆ ಸರ್. ನೀವೇ ಮಾಡ್ಕೊಟ್ಟಿದ್ರಾ? ಹಾ, ವರ್ಕ್ ಮಾಡ್ಕೊಟ್ಟಿದ್ದೆ ಸರ್. ಒಂದು 200 ಅಪ್ಲಿಕೇಶನ್ ಸರ್ ತುಂಬಿಸ್ಕೊಟ್ಟಿದ್ದೆ. ಓಕೆ ಓಕೆ ಓಕೆ, ಗ್ರೇಟ್ ಸರ್. ಹಂಗಾಗಿ DTP ಬರುತ್ತೆ ಸರ್ ನಮ್ಗೆ. ಓಕೆ, ಟೈಪಿಂಗ್ ಸ್ಪೀಡ್ ಇದೆ. ಸೊ DTP ಟೈಪಿಂಗ್ ಎಲ್ಲ ತುಂಬ ಫಾಸ್ಟ್ ಆಗಿದೆ ಹಾಗಿದ್ರೆ? ಹಾ ಸರ್, ಹಾ ಸರ್. ಓಕೆ, ಒಳ್ಳೇದಾಗಲಿ ಸರ್. ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಸರ್, ಇನ್ನೊಂದು ಕ್ವಶನ್ ಸರ್. ಇಲ್ಲ, ಒಬ್ರಿಗೆ ಒಂದು ಪ್ರಶ್ನೆ ಮಾತ್ರ ಕೇಳ್ತಾ ಇದ್ದೀವಿ. ಕರೆಕ್ಟ್ ಆಗಿದೆ ಸರ್. ಸರ್ಕಾರಿ ಕೆಲಸ ನೆನ್ನೆ ಕೇಳಿದ್ರೆ ಸರ್, ನೀಲಮಂಟಿ ಅವರಿಗೆ ಆಗುತ್ತಲ್ಲ ಸರ್? ಹಾ ಹಾ ಹಾ, ಗರಿ. ಓಕೆ, ನವಿಲ್ ಗರಿ. ಹಾ, ಖಂಡಿತ ಕೇಳ್ತೀನಿ ಸರ್, ನೋಡೋಣ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ಕಾರ ಸರ್. ಹ್ಯಾಪಿ ನಾಗರ ಪಂಚಮಿ ಸರ್. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಜಯಾಂಜನೇಯ ಸರ್. ಥ್ಯಾಂಕ್ ಯು ಸರ್. ಜಯಾಂಜನೇಯ ಸರ್. ಜಯಾಂಜನೇಯ ಸರ್, ನಮಸ್ತೆ. ಎಸ್ ವೀಕ್ಷಕರು, ನಾನು ಆಗಲೇ ಹೇಳ್ತಾ ಇದ್ದೆ, ಸೊ ನಮ್ಮ ಎಲ್ಲ ಭಾರತೀಯರಿಗೆ, ಅದರಲ್ಲೂ ಕೂಡ ವಿದೇಶಿ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಅಥವಾ ವಿದೇಶಿ ವಸ್ತುಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಈ ಇಂಡಿಯನ್ ರುಪಿನ ಡಾಲರಿಗೆ ಕನ್ವರ್ಟ್ ಮಾಡಬೇಕು, ಅಲ್ಲಿಂದ ಪೇಮೆಂಟ್ ಮಾಡಬೇಕು, ಅವೆಲ್ಲ ಒಂದಷ್ಟು ರಿಸ್ಕ್ ಇತ್ತು. ಸೊ ಭಾರತ ಸರ್ಕಾರ ಒಂದು ಹೆಜ್ಜೆ ಡಿಜಿಟಲ್ ಪೇಮೆಂಟ್ ಕಡೆ ಮುಂದೆ ಹೋಗ್ತಾ ಇದೆ. ಇನ್ನು ಮುಂದೆ ನೀವು ನಮ್ಮ ಇಂಡಿಯನ್ ರುಪಿಯಿಂದನೇ ಹೊರಗಡೆ ದೇಶದಲ್ಲಿ ವಸ್ತುಗಳನ್ನ ಖರೀದಿ ಮಾಡ್ಬೋದು. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ, ತಮ್ಮ ಹೆಸರು? ರೇಖಾ ಸರ್, ಮರಮ್ನಳ್ಳಿಯಿಂದ. ರೇಖಾ ಮರಮ್ನಳ್ಳಿಯಿಂದ. ಹೇಗಿದ್ರಿಮ್ಮ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಿ ಸರ್? ಚೆನ್ನಾಗಿದ್ದೀನಿಮ್ಮ. ತಿಂಡಿ ಆಯ್ತಾ? ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ಶುಭಾಶಯ ಏನೇ ಇಲ್ಲ ಸರ್. ಓಕೆ, ರೊಟ್ಟಿ ಹಬ್ಬ ಜೋರಾಗಿ ಮಾಡ್ತಾ ಇದ್ದೀರಾ? ನಾವಿಲ್ಲ ಸರ್, ರೊಟ್ಟಿ ಹಬ್ಬ ಏನ್ ಮಾಡಲ್ಲ ಸರ್. ನಾಗರ ಪಂಚಮಿ 2ನೇ ವಾರ ಮಾಡ್ತಾವ ಸರ್ ನಾವು. ನಾಗರ ಪಂಚಮಿ ಏನ್ ಮಾಡ್ತೀರಿ? 2ನೇ ವಾರ ಮಾಡ್ತಾವ ಸರ್, ಸೋಮವಾರ. ನಾವು ಹಬ್ಬದ ದಿವಸ ಮಾಡಲ್ಲ ಸರ್. ಹಬ್ಬದ ದಿವಸ ಮಾಡಲ್ಲ? ಇಲ್ಲ ಸರ್, 2ನೇ ವಾರ ಮಾಡ್ತೀರಿ? ಹ್ಞೂ ಸರ್. ಯಾಕೆ, ಅದು ಏನಾರ ರೀಸನ್ ಇದೆಯಾ? ಇಲ್ಲ, ಕುಂದೂರ್ ಕಡೆ ಮಾಡ್ತಾರ ಸರ್, ಇಲ್ಲಿ ಮರಮ್ನಳ್ಳಿಯಾಗ ಹಂಗ್ ಮಾಡ್ತಾವ ಸರ್ ನಾವು. ಮರಮಳ್ಳಿ ಊರೇನೆ 2ನೇ ವಾರ ಮಾಡೋದಾ? ಹ್ಞೂ ಸರ್. ಓಕೆ, ಅವ್ರು ಯಾವಾಗ ಬೇಕು ಅವಾಗ ಮಾಡ್ತಾರ ಸರ್. ಯಾವಾಗ ಬೇಕು ಅವಾಗ ಮಾಡ್ತಾರಾ? ಹ್ಞೂ. ಸೊ ಹಂಗಾರೆ ನಾವು ನಮ್ಮ ಊರಲ್ಲಿ 1ನೇ ವಾರ ಮಾಡ್ಕೊಂಬಿಟ್ಟು 2ನೇ ವಾರ ನಿಮ್ಮ ಊಟಕ್ಕೆ ಬರ್ಬೋದು? ಆರಾಮಾಗಿ ಬರ್ಬೋದು ಸರ್. ಹುಳಿಕಾಳು ಹಾಕ್ತೀವಿ ಸರ್ ನಾವು, ಹುಳಿಕಾಳು ಬೇಯಿಸ್ತೀವಿ. ಹುಳ್ಳಿಕಾಳು ಬಸಿತೀರಾ? ಹುಳಿಕಾಳ ಅದು ಫುಲ್ ಮೆತ್ತ ಬೇಯಿಸಿ ಬೆಲ್ದಾಲ್ ಮಾಡಿ ಕಾಯಲ್ ಮಾಡ್ತೀವಿ ಸರ್. ಏನಕ್ಕೆ, ಏನು ವಿಶೇಷ ಅದ್ರದ್ದೇನು? ಹುಳಿಕಾಯಿಂದ ಅದಕ್ಕೆ ಹಬ್ಬಕ್ಕೆ ನಾಗಪ್ಪಗೆ ಹಾಲಕ್ಕಾರ ಅದನ್ನೇ ಸರ್ ನೈವೇದ್ಯ ಮಾಡೋದು ನಾವು. ಹಾ ಹಾ ಹಾ, ನಾಗಪ್ಪಗೆ ಇಷ್ಟ ಅಂತ ಅದು? ಹ್ಞೂ ಸರ್. ಓಕೆ ಓಕೆ. ಅದ್ರ ಜೊತೆಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವಾ ಇದು?
ಹ್ಞೂ ಸರ್ ನಮ್ ಕಡೆಗೆ ಹಿಂಗೆ ಸರ್ ನಾವ್ ಮಾಡೋದು. ಆಗ್ಲಿ ಆಗ್ಲಿ ಒಳ್ಳೇದಾಗ್ಲಿ ಅಮ್ಮ. ನಾಗರ ಪಂಚಮಿ ಗ್ರ್ಯಾಂಡ್ ಆಗಿ ಹಬ್ಬ ಸೆಲೆಬ್ರೇಟ್ ಮಾಡಿ. ಹ್ಞೂ ಸರ್ ಪೇರೆಂಟ್ಸ್ ಇದು ಶುಭಾಶಯ ಸರ್ ಇವತ್ತು. ಥ್ಯಾಂಕ್ ಯು. ಸೊ ನೀವೊಬ್ಬ ಪೇರೆಂಟ್ಸ್ ಆಗಿ ಏನ್ ಹೇಳ್ತೀರಿ ಮಕ್ಕಳಿಗೆ? ಮಕ್ಳಿಗೆ ಹೇಳ್ತ ಸರ್ ನೆಟ್ಟಗ್ ಓದ್ ಕೇಳ್ರಿ ಬರ್ಕೇಳ್ರಿ. ಆಟ ಆಡೋದ್ ಬೇಡ ಮಕ್ಳು? ಏನ್ ಸರ್ ಮಕ್ಳು ಆಟ ಆಡೋದ್ ಬೇಡವಾ? ಆಡ್ತಾರ ಸರ್. ನನ್ ಮಕ್ಳು ಇನ್ನು ದೊಡ್ಡವಾಗಿದ ಸರ್ ಅಲೆಯ. ಹೌದಾ? ಏನ್ PUC ನ ಡಿಗ್ರಿನಾ? ಅಯ್ಯೇ ಒಂದು ಅಲೆ MBA ಮಾಡಿ ಕೆಲ್ಸಕ್ಕೆ ಹೋಗ್ತಾರ HDV ಫೈನಾನ್ಸಿಗೆ. ಅಬ್ಬಬ್ಬಬ್ಬ ಸೂಪರ್. ಮತ್ತೆ ಇನ್ನೊಬ್ರು? ಇನ್ನೊಬ್ಳು ಈ ಸಲ PhD ಸೇರ್ಸಿದ ಸರ್. ಅಬ್ಬಾ ಒಳ್ಳೇದಾಗ್ಲಿ. ಹಳ್ಳಿ ಇದ್ಬಿಟ್ಟು ಮಕ್ಕಳಿಗೆ ದಿಲ್ಲಿ ಕಳಿಸ್ತಾ ಇದೀರಿ ಹಂಗಾರೆ. ಹಾ ಸರ್ 23 ವರ್ಷ ಸರ್ ನನ್ ಮಗಳಿಗೆ ಹೀಗೆ PhD ಅಡ್ಮಿಷನ್ ಆಯ್ದ ಸಲ 1.5 ತಿಂಗಳಾಯ್ತು. ಆಗ್ಲಿ ಚೆನ್ನಾಗಿ ಓದ್ಲಿ. ಹ್ಞೂ ಸರ್ ಓದ್ತಾರ ಸರ್. ಗೌರ್ಮೆಂಟ್ ಶಾಲೆಗೆ ಸರ್ ನಾವು ಓದ್ಸಿರೋದ. ಆಗ್ಲಿ ನಿಮ್ ಶ್ರಮ ಎಲ್ಲೂ ವ್ಯರ್ಥ ಆಗಲ್ಲ. ಹ್ಞೂ ಸರ್. ಇಬ್ರು ಮಕ್ಕಳು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಏನ್ ಮಾಡ್ಲಿ ಆಯ್ತಾ? ಹ್ಞೂ ಸರ್. ಆ ಭಗವಂತ ಅವರಿಗೆ ಎಲ್ಲ ರೀತಿಯಿಂದ ಯಶಸ್ಸನ್ನ ಕೊಡ್ಲಿಮ್ಮ. ಹ್ಞೂ ಸರ್. ಸೊ ಹಿಂಗೆ ಕರೆ ಮಾಡ್ತಾ ಇರಿಮ್ಮ. ಒಳ್ಳೇದಾಗ್ಲಿ. ನಮಸ್ಕಾರಮ್ಮ. ಹ್ಞೂ ಸರ್. ಪ್ರಶ್ನೆ ಕೇಳಿಲ್ಲ ಸರ್ ಇವತ್ತು. ಪ್ರಶ್ನೆ ಇನ್ನೊಮ್ಮೆ ಕೇಳ್ತೀನಮ್ಮ. ಹ್ಞೂ ಸರ್. ಒಂದೇ ನಿಮಿಷ ಹೇಳ್ಬಿಡ್ತೀನಿ ಪ್ರಶ್ನೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಡ್ಲೆಕಾಯಿ ಪರೀಕ್ಷೆ ನಡೆಯುತ್ತದೆ ಅಂತ. ಹ್ಞೂ ಸರ್. ಈ ಕಡ್ಲೆಕಾಯಿ ಪರೀಕ್ಷೆ ಅಂದ್ರೆ ಈ ನಮ್ದು ಶೇಂಗಾ ಇದೆ ಅಲ್ವಾ? ಹ್ಞೂ ಸರ್. ಶೇಂಗಾಗೆ ಕಡ್ಲೆಕಾಯಿ ಅಂತ ಕರೀತಾರೆ, ಗೊತ್ತಲ್ವಾ ಅದು? ಹ್ಞೂ ಸರ್. ಸೊ ಕಡ್ಲೆಕಾಯಿ ಪರೀಕ್ಷೆ ಅಂದ್ರೆ ಆ ಒಂದು ಬರೀ ಶೇಂಗಾ ಅಂಗಡಿಗಳೇ 100 ಶೇಂಗಾ ಅಂಗಡಿಗಳನ್ನ ಒಂದೇ ಹತ್ರ ಮಾಡ್ತಾರೆ. ಅದಕ್ಕೆ ಕಡ್ಲೆಕಾಯಿ ಪರೀಕ್ಷೆ ಅಂತ ಕರೀತಾರೆ. ಹ್ಞೂ ಸರ್. ಸೊ ಬೆಂಗಳೂರಲ್ಲಿ ವರ್ಷಕ್ಕೊಮ್ಮೆ ಈ ಹಬ್ಬ ನಡೆಯುತ್ತೆ. ಹ್ಞೂ ಸರ್. ಇದು ಎಲ್ಲಿ ನಡೆಯುತ್ತೆ ಅಂತ ನೀವು ಹೇಳ್ಬೇಕು. ಹೇಳ್ರಿ ಸರ್ ನೋಡೋಣ. ಮೊದಲನೇದು KR ಮಾರ್ಕೆಟು, ಹ್ಞೂ ಸರ್. 2ನೇದು ಬಸವನಗುಡಿ, 3ನೇದು ಗಾಂಧಿನಗರ, 4ನೇದು ಮಲ್ಲೇಶ್ವರಂ. ನಮಗೆ ಬೆಂಗಳೂರು ಏನು ಅಂತ ಗೊತ್ತಿಲ್ಲ ಸರ್. ಅಂದಾಜಿಲ್ ಹೇಳ್ತಾರೆ ಸರ್ ಗಾಂಧಿನಗರನಾ? ಹ್ಞೂ ಸರ್. ಓಕೆ ಅಮ್ಮ, ಪರವಾಗಿಲ್ಲ. ಸೊ ಕರೆ ಮಾಡಿದ್ದಕ್ಕೆ ಕಾರ್ಯಕ್ರಮ ನೋಡ್ತಾ ಇರಿ. ಉತ್ತರ ಏನು ಅಂತ ನಿನ್ ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ ಆಯ್ತಾ? ಹ್ಞೂ ಸರ್. ತಿಂಡಿ ಆಯ್ತಾ ಸರ್ ನಿಮ್ದು? ನಂದಾಯ್ತಮ್ಮ. ಅವಲಕ್ಕಿ. ನಿಮ್ದು ಏನ್ ತಿಂದ್ರಿ? ಚಪಾತಿ ಪಲ್ಯ ಸರ್ ನಮ್ದು. ಶೀಕರಣೆ ಮಾಡಿಲ್ಲ? ಇಲ್ಲ ಸರ್ ಶಿಕರಣೆ ಮಾಡಿಲ್ಲ ಸರ್. ಮಾವಿನ ಹಣ್ಣು ತಿನ್ಬಾರ್ದು ಅಂತ ಬಿಟ್ಟದ ಸರ್ ಈಗ. ಹೌದಾ? ಯಾಕೆ? ನಮ್ ಮನೆಯವ್ರು ತರಲ್ಲ ಸರ್. ತರಲ್ವಾ? ಮಾವಿನ ಸೀಸನ್ ಮುಗಿತಾ ಬಂತು ಅಂತನಾ? ಹ್ಞೂ ಸರ್. ಆಗ್ಲಿ ತುಂಬಾ ಸಂತೋಷ. ಸೊ ನಿಮ್ಮ ಮನೆಯವ್ರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ಬಿಡಿ ಆಯ್ತಾ? ಹ್ಞೂ ಸರ್. ಸರಿ. ಒಳ್ಳೇದಾಗ್ಲಮ್ಮ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಾನು ಕೂಡ ಒಮ್ಮೆ ಈ ಕಡಲೆಕಾಯಿ ಪರೀಕ್ಷೆಗೆ ಹೋಗಿದ್ದೆ. ಎಷ್ಟು ಅದ್ಭುತವಾಗಿರುತ್ತೆ ಈ ಕಡಲೆಕಾಯಿ ಪರೀಕ್ಷೆ ಅಂದರೆ ನೀವು ನೋಡಬೇಕು. ಸೊ ಎಲ್ಲದೂ ನಾನು ಹೇಳ್ಬಿಟ್ರೆ ಅದಕ್ಕೆ ಉತ್ತರ ಸಿಗಲ್ಲ. ಖಂಡಿತ ಯಾರಾದರೂ ಉತ್ತರ ಕೊಟ್ಟ ಮೇಲೆ ಸೊ ಕಡಲೆಕಾಯಿ ಪರೀಕ್ಷೆ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಬಟ್ ಏನು ಅಂದರೆ ಅಲ್ಲಿ ತರಹೇವಾರಿ ಕಡಲೆಕಾಯಿಗಳನ್ನು, ಅಂದರೆ ಶೇಂಗಾ ಅಂತ ನಾವೇನು ಕರಿತೀವಲ್ವಾ, ಸೊ 2 ಇರ್ತಕ್ಕಂಥದ್ದು, 3 ಇರ್ತಕ್ಕಂಥದ್ದು, ಸೊ ಇಷ್ಟು ಉದ್ದ ಶೇಂಗಾ ಎಲ್ಲ ಇರುತ್ತೆ. ಅದರಲ್ಲೂ ಕೂಡ ಕೆಲವೊಂದು ಕಡೆ ಅಲ್ಲೆಲ್ಲೇ ಬಿಸಿಯಾಗಿ ಶೇಂಗಾನ ಹುರಿದುಬಿಟ್ಟು ಕೊಡ್ತಾರೆ. ಇನ್ನೊಂದಷ್ಟು ಕಡೆಗೆ ಶೇಂಗಾಗಳನ್ನ ಈ ಕುಚ್ಚೋದು ಅಂತಾರಲ್ಲ, ಅಂದರೆ ಬೇಯಿಸ್ಬಿಟ್ಟು ಕೊಡ್ತಾರೆ. ಸೊ ಅದ್ಭುತವಾಗಿರುತ್ತೆ. ಕೆಲವೊಂದು ಕಡೆ ಈ ಹುರಿದಿರ್ತಕ್ಕಂಥ ಶೇಂಗಾಕ್ಕೆ ಬೆಲ್ಲನೂ ಕೂಡ ಅವರೇ ಉಚಿತವಾಗಿ ಕೊಡ್ತಾರೆ. ತಿನ್ನಿ ಸಾರ್ ಅಂತೇಳಿ. ಈ ಹಳ್ಳಿಗರು ತಂದು ಇದೇನು ಕೊಟ್ಟರು ಕೂಡ ಮನಸ್ಸು ತುಂಬ ಕೊಡ್ತಾರೆ, ಖುಷಿಯಿಂದ ಕೊಡ್ತಾರೆ. ಅವರು ವ್ಯಾಪಾರ ಮಾಡೋದು ಒಂದು ಕಡೆ ಆದರೆ ಆ ಜನರು ಚೆನ್ನಾಗಿರ್ಬೇಕು ಅಂತ ಕೊಡೋದಿರುತ್ತಲ್ಲ, ಅದು ತುಂಬ ಖುಷಿ. ಇನ್ನೊಂದು ಕರೆ ಬರ್ತಿದೆ. ನಮಸ್ತೆ ದಾವಣಗೆರೆ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ಚೆನ್ನಾಗಿದ್ದೀರಮ್ಮ? ಊಟ ಆಯ್ತಾ? ಆಯ್ತಮ್ಮ, ನಂದಾಯ್ತು. ಅವಲಕ್ಕಿ ತಿಂದೆ. ಹೇಳಿಮ್ಮ, ಯಾರಾದ್ರೂ ಶುಭಾಶಯ ಹೇಳ್ಬೇಕಾ? ಏನಲ್ಲಪ್ಪ, ಪಂಚಮಿ ಹಬ್ಬದ ಶುಭ. ಆಗ್ಲಿ ಖಂಡಿತ. ಉಂಡಿ ತಿನ್ನಕ್ ನಿಮಗೆ, ನಿಮ್ಮ ಮನೆಗೆ, ನಮ್ಮ ಎಲ್ಲಮ್ಮರ ಮನೆಗೂ ಖಂಡಿತ ಬರ್ತೀನಿ ಒಂದ್ಸರಿ ಆಯ್ತಾ? ಅಮ್ಮ ವಾಯ್ಸ್ ನಿಮ್ದು ಯಾಕೋ ಬ್ರೇಕ್ ಆಗ್ತಿದೆ. ಬಹುಶಃ ನೆಟ್ವರ್ಕ್ ಇಶ್ಯೂ ಇರ್ಬೇಕು ಅನ್ಸುತ್ತೆ. ಇನ್ನು ಸರಿಯಾಗಿ ಕೇಳ್ತೀನಿ. ಅದು ನೀವು ಒಳಗಡೆಯಿಂದ ಮಾತಾಡ್ತಿದ್ದೀರಿ ಅನ್ಸುತ್ತೆ. ಸೊ ಮನೆ ಒಳಗಡೆ ಫೋನಲ್ಲಿ ಸರಿಯಾಗಿ ಕೆಲವೊಮ್ಮೆ ನೆಟ್ವರ್ಕ್ ಸಿಗಲ್ಲ. ಒಂಚೂರು ಹೊರಗಡೆ ಬಂದ್ರೆ ಎಲ್ಲ ಕ್ಲಿಯರ್ ಆಗಿ ಕೇಳಿಸುತ್ತೆ. ಆಗ್ಲಿ ಖಂಡಿತ. ನಿಮ್ ಮನೆಗ್ ಬಂದ್ರೆ ಒಂದು ಗಿಡ ತಗೊಂಡ್ ಹೋಗ್ಬೇಕು ನಾನು. ಆಮೇಲೆ ಆಗ್ಲಿ ನನಗೋಸ್ಕರ ಒಂದ್ ಗಂಧದ ಗಿಡ ತೆಗ್ದಿಟ್ಟಿರಿ. ಗಂಧದ್ದು ಗಂಧದ ಗಿಡ ಏನೋ ಇದೆ ಅಂತ ಹೇಳಿದ್ರಲ್ಲ. ಒಂದು ನನಗೋಸ್ಕರ ತೆಗ್ದಿಟ್ಟಿರಿ. ಯಾವಾಗಾರ ಬಂದಾಗ ನಿಮ್ ಮನೆಗೆ ಇಸ್ಕೊಂಡ್ ಹೋಗ್ತೀನಿ. ಆಗ್ಲಿ ಖಂಡಿತ ಅಮ್ಮ. ನಾವು ಗಣಪನ್ ತರ್ತೈತಮ್ಮ. ಹೌದಮ್ಮ, ಆಗ್ಲಿ. ಅದ್ರದ್ದು ಫೋಟೋ ವಿಡಿಯೋ ಎಲ್ಲ ಕಳಿಸ್ಕೊಡ್ರಿ ನಂಗೆ.
ಹಾ ಆಯ್ತಪ್ಪ, ಇವತ್ತಿನ ಪೂಜೆನ ಕಳಿಸ್ತಿದ್ದೆ, ಯಾಕೆ ಯಾರು ಬಂದು ನೋಡ್ರಿ ಕಳ್ಸಕ್ ನಿನಗೆ. ಆಯ್ತಮ್ಮ, ನಾಳೆ ಕಳ್ಸ್ಕೊಡ್ರಿ, ತೊಂದ್ರೆ ಇಲ್ಲ. ಹಾ ನಾಳೆ ಕಳ್ಸಿಕೊಡ್ತಾವಪ್ಪ, ನನಗೆ ಕಳ್ಸಕ್ ಬರೋದಂತಮ್ಮ. ಆಗ್ಲಿ ಯಾರಾದ್ರೂ ಮಕ್ಳು ಬರ್ತಾರಲ್ಲ ಅವ್ರ ಕಡೆ ವಿಡಿಯೋ ಮಾಡಿ ಕಳ್ಸಕ್ ಹೇಳಿ. ಹಾ ಆಯ್ತಪ್ಪ. ಅದೇ ನಿಮ್ ಕೂಡ ಮಾತಾಡಕ್ಕಾಗೇನ 10,000 ರೂಪಾಯಿ ಫೋನ್ ತಂದ ಮೊಮ್ಮಗ. ಆಗ್ಲಿಮ್ಮ, ನಿಮ್ಮೆಲ್ಲರ ಆಶೀರ್ವಾದ ನಂಗೆ ಸದಾ ಶ್ರೀರಕ್ಷೆ. ನಿಮ್ ಪ್ರೀತಿ ನಾನು ಯಾವಾಗ್ಲೂ ಆಭಾರಿ ಆಗಿದ್ದೀನಿ. ಒಳ್ಳೇದಾಗ್ಲಿ. ಆಗ್ಲಿಮ್ಮ, ನಮಸ್ತೆ ಅಮ್ಮ. ನಮಸ್ತೆ. ಆಯ್ತಪ್ಪ. ನಮಸ್ತೆ. ಬಹುಶಃ ನಾನು ಭಾಳ ಅದೃಷ್ಟ ಮಾಡಿದ್ದೀನಿ ಅನ್ಸುತ್ತೆ. ನನ್ನ ಹತ್ರ ಮಾತಾಡೋಕ್ಕೋಸ್ಕರನೇ ನಮ್ಮ ಪ್ರೀತಿಯ ಶಾಂತಮ್ಮ ಬಲ್ಲೂರವರು 10,000 ಮೊಬೈಲ್ ತೊಗೊಂಡಿದ್ದಾರಂತೆ. ಅವ್ರ ಪಾದಗಳಿಗೆ ಕೊಟ್ಟು ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಅವರೆಲ್ಲರ ಪ್ರೀತಿ ನಾನು ಸದಾ ಆಭಾರಿಯಾಗಿದ್ದೀನಿ ಅಂತ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡ್ಬಿಡಿ ಅಮ್ಮ ದಯವಿಟ್ಟು. ಆಯ್ತು ಸರ್. ನಮಸ್ತೆ ಸರ್. ನಿಮ್ಗೂ ನಮಸ್ಕಾರ ಅಮ್ಮ. ತಮ್ಮ ಹೆಸರು? ವಿಜಯಲಕ್ಷ್ಮಿ ಸರ್. ವಿಜಯಲಕ್ಷ್ಮಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿಮ್ಮ? ದಾವಣಗೆರೆ ನಿಟ್ಟವಳ್ಳಿಯಿಂದ ಸರ್. ದಾವಣಗೆರೆ ನಿಟ್ಟವಳ್ಳಿಯಿಂದ. ಹೇಳಿಮ್ಮ, ಹೇಗಿದ್ದೀರಿ? ಆರಾಮಿದ್ದೀವಿ ಸರ್, ನೀವೆಲ್ಲ? ಎಲ್ಲ ಚೆನ್ನಾಗಿದ್ದೀನಿಮ್ಮ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಿತ್ತಾ? ಶುಭಾಶಯಗಳೇನಿಲ್ಲ ಸರ್, ಹಬ್ಬದ ಪ್ರಯುಕ್ತ ಮಾಡಿದ್ವಿ ಸರ್. ತುಂಬಾ ಸಂತೋಷ ಅಮ್ಮ. ರೊಟ್ಟಿ ಹಬ್ಬ ಹೇಗ್ ಮಾಡ್ತಿದ್ರಿ ಅಂತ ಹೇಳ್ಬೋದಾ? ರೊಟ್ಟಿ ಹಬ್ಬ ಮಾಡ್ತೀವಿ ಸರ್ ಚೆನ್ನಾಗಿ. ಎಲ್ಲ 2-3 ತರ ಪಲ್ಯಗಳು ಮಾಡಿ, ಚಟ್ನಿ ಪುಡಿಗಳು, ಕೆಂಪು ಚಟ್ನಿ, ಚಟ್ನಿ ಪುಡಿ ಎಲ್ಲ ಮಾಡ್ತೀವಿ ಸರ್. ಓಕೆ. ಈ ರೊಟ್ಟಿ ಹಬ್ಬದ ಹಿನ್ನೆಲೆ ಏನು ಅಂತ ಯಾವ್ದಾದ್ರು ನಂಗೊಂಚೂರು ಹೇಳಕ್ಕಾಗತ್ತಾ? ರೊಟ್ಟಿ ಹಬ್ಬದ ಹಿನ್ನೆಲೆ ಅಂದ್ರೆ, ಈಗ ವರ್ಷ ಎಲ್ಲ ರೈತರು ಇದು ಮಾಡಿರ್ತಾರಲ್ಲ ಸರ್, ಇದು ಮಾಡಿರ್ತಾರೆ. ಹಳ್ಳಿ ಕಡೆ ಎಲ್ಲ ಜಾಸ್ತಿ ಸ್ವಲ್ಪ ಜೋಳನೇ ಜಾಸ್ತಿ ಬೆಳೆಯೋದು. ಅದಕ್ಕೋಸ್ಕರ ವಿಶೇಷವಾಗಿ ದಿನ ರೊಟ್ಟಿ ಊಟ ಮಾಡೋದ್ಕಿಂತ ಹಬ್ಬದಲ್ಲಿ ವಿಶೇಷವಾಗಿ ರೊಟ್ಟಿ ಊಟ ಮಾಡೋದೇ ಒಂದು ಶ್ರೇಷ್ಠ ಅಂತ ಹಳ್ಳಿ ಜನ ಎಲ್ಲ ಇಷ್ಟಪಡ್ತಾರೆ ಸರ್. ರೊಟ್ಟಿ ಊಟ ಹಬ್ಬ ಮಾಡ್ತಾರೆ. ಆಮೇಲೆ ಮತ್ತೆ ಹಬ್ಬ ಆದ್ಮೇಲೆ ರೊಟ್ಟಿ ಹಂಚೆಲ್ಲ ಇಡೋದಿಲ್ಲ ಸರ್. ಚಪಾತಿದು ರೊಟ್ಟಿ ಹಂಚು ಆ ಶ್ರಾವಣ ಮಾಸದಲ್ಲಿ ಬಂದಾಗ ಇಡೋದಿಲ್ಲ ಸರ್. ಅದಕ್ಕೋಸ್ಕರ ಹಿಂದಿನ ದಿವಸನೇ ಸ್ವಲ್ಪ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಸರ್. ಅದರಲ್ಲಿ ಬೇಕಾದಾಗ ನೆಂಟರು ಬಂದಾಗ ರೊಟ್ಟಿ ಇಷ್ಟಪಡೋರು ಆತರ ಎಲ್ಲ ಮಾಡ್ಬಿಟ್ಟು ಇಟ್ಕೊಂಡ್ರೆ ಕೇಳೋರ್ಗೆ ಕೊಡೋದಕ್ ಬರುತ್ತೆ ಅಂತ ಚಟ್ನಿ ಪುಡಿ ಅದೆಲ್ಲ ಮಾಡಿ ಇಟ್ಕೊಂಡಿರ್ತಾರೆ ಸರ್. ಸ್ವೀಟ್ ಗಳೇ ಇರುತ್ತಲ್ಲ ಸರ್ ಹಬ್ಬದಲ್ಲಿ, ಬರೀ ಅದು ಒಂದು ಅಂತ ಅರ್ಥ ಆಗಿ ಗೊತ್ತಿದೆ ಸರ್. ಎಸ್ ಇದು 100% ಕರೆಕ್ಟ್. ಈ ಪಾಯಿಂಟ್ಸ್ ನಾನು ತುಂಬಾ ತರ ಕೇಳಿದೀನಿ ಕೂಡ. ಯೂಶಲಿ ಈ ಶ್ರಾವಣ ಮಾಸದಲ್ಲಿ ರೊಟ್ಟಿ ಹಂಚನ್ನ ಅಥವಾ ಈ ಚಪಾತಿಗಳನ್ನ ಮಾಡ್ತಕ್ಕಂಥ ಹಂಚನ್ನ ತುಂಬಾ ಕಡಿಮೆ ಇಡ್ತಾರೆ ಅಥವಾ ಇಡೋದೇ ಇಲ್ಲ. ಅದಕ್ಕೋಸ್ಕರ ಮೋಸ್ಟ್ಲಿ ರೊಟ್ಟಿನೆಲ್ಲ ಒಟ್ಟಿಗೆ ಸ್ಟಾಕ್ ಮಾಡಿ ಇಡೋ ಕಾರಣಕ್ಕೋಸ್ಕರ ರೊಟ್ಟಿ ಹಬ್ಬ ಅಂತ ಹೆಸರು ಬಂದಿರಬಹುದು ಅಲ್ವಾ? ಅದ್ರ ಜೊತೆಗೆ ನೀವು ಹೇಳ್ದಂಗೆ ಈ ಹಳ್ಳಿಗರು ಅಥವಾ ನಮ್ಮ ಪ್ರೀತಿಯ ರೈತರು ಏನಿದ್ದಾರೆ ಅವ್ರು ವರ್ಷ ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಆ ಜೋಳಗಳನ್ನೆಲ್ಲ ಬೆಳೆದು. ಸೊ ಹಾಗಾಗಿ ಒಂದ್ ದಿವಸ ವಿಶೇಷವಾಗಿ ರೊಟ್ಟಿಗೆ ಅಂತ ಮೀಸಲಿರ್ತಕ್ಕಂಥ ಒಂದು ಪ್ರಮೇಯ ಬಂದಿರ್ಬೋದೇನೋ ಅಲ್ವಾ? ಖಂಡಿತ. ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾಗರ ಪಂಚಮಿ ಬಗ್ಗೆ ಏನ್ ಹೇಳ್ತೀರಿಮ್ಮ? ನಾಗರ ಪಂಚಮಿ ಅಥವಾ ನಾಗ ಚತುರ್ಥಿ ಇದೆ ಅಲ್ವಾ? ಮಂಗಳವಾರ, ಬುಧವಾರ, ಸೋಮವಾರ, ಮಂಗಳವಾರ. ಸೊ ಆ ಹಬ್ಬದ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಾಗರ ಪಂಚಮಿ ಅಂದ್ರೆ ಈ ಶ್ರಾವಣ ಮಾಸದಲ್ಲಿ ಅವತ್ತು ಪಂಚಮಿನೂ ಇದೆ, ಶ್ರಾವಣ ಸೋಮವಾರನು ಸ್ಟಾರ್ಟ್ ಆಗಿದೆ ಸರ್. ಫಸ್ಟ್ ವಾರ ಹೌದು ಚೆನ್ನಾಗಿ ಶ್ರಾವಣ ಸೋಮವಾರನೇ ನಮ್ಮ ಹಿಂದೂ ಗಾದಲ್ಲಿ ಲಿಂಗಾಯತ್ಗಳಿಗೆ ನಮ್ಗೆ ಶ್ರಾವಣದಲ್ಲಿ ಸೋಮವಾರನೇ ಶ್ರೇಷ್ಠ. ಅವತ್ತಿನ ದಿವಸನೇ ಹಬ್ಬ ಬಂದಿದೆ. 2 ಡಬಲ್ ಧಮಾಕ ಅಂತ ಅನ್ಬೋದು. ಈಶ್ವರನ ಪೂಜೆ ಮಾಡ್ತಕ್ಕಂಥವ್ರಿಗೆಲ್ಲ ತುಂಬಾ ವಿಶೇಷ ಅಲ್ವಾ? ಸರ್ ನಾವು ಎಲ್ಲ ಉಂಡೆಗಳೆಲ್ಲ ಮಾಡ್ತೀವಿ ಸರ್. ಉಂಡೆಗಳು, ಶೇಂಗಾ ಉಂಡೆ, ಎಳ್ಳುಂಡೆ, ಎಲ್ಲ ಉಂಡೆಗಳು ಮಾಡ್ಕೊಂಡ್ಬಿಟ್ಟು ಎಳ್ಳುಂಡೆ. ಎಷ್ಟು ತರದ ಉಂಡೆ ಮಾಡ್ತೀರಿ ಒಟ್ಟು? ಒಂದ್ 4-5 ಟೈಪ್ ಮಾಡ್ತೀವಿ ಸರ್. 4-5 ಟೈಪ್ ಮಾಡ್ತೀರಿ. ಓಕೆ ಸರ್. ನಮ್ಮ ಮನೆಗೆ ಹಬ್ಬಕ್ಕೆ ಉಂಡೆ ಊಟ ಮಾಡೋದು. ಸೊ ನೀವು ಬಂದ್ರೆ ಕೊಡ್ತೀರಿ ಉಂಡೆ ನಮಗೊಂದಂದ್ರೆ ಖಂಡಿತ ಬರ್ತೀವಿ. ಅಯ್ಯೋ ಕೊಡೋದೇ, ನೀವು ಬಂದ್ರೆ ಸಾಕು. ಇನ್ನು 3-4 ಐಟಮ್ ಹೆಚ್ಚಿಗೆ ಮಾಡ್ಕೊಡ್ತೀವಿ ಬರ್ರಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರ್ಲಿ. ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇದಾರೆ ಸರ್, ಹಬ್ಬಕ್ಕೆ ಬರ್ತಾರೆ ಅವರು. ತುಂಬಾ ಸಂತೋಷ. ಸೊ ಗ್ರ್ಯಾಂಡ್ ಆಗಿ ಹಬ್ಬ ಮಾಡಿ. ಕ್ವಶನ್ ಕೇಳಿದ್ರಲ್ಲ ಸರ್, ಅದ್ ನನ್ಗೆ ಗೊತ್ತಿದೆ, ಹೇಳಿಮ್ಮ. ಹೇಳಿ, ಖಂಡಿತ. ಅದೇ ಕಡ್ಲೆಕಾಯಿ ಪರಿಷೆ ಬಂದ್ಬಿಟ್ಟು ಬೆಂಗಳೂರಿನ ಬಸವನಗುಡಿ ದೇವಸ್ಥಾನದ ಹತ್ರ ವಿಶೇಷವಾಗಿ ಮಾಡ್ತಾರೆ ಸರ್ ಅದನ್ನ. ಅದ್ರ ಕಥೆನೂ ಒಂದ್ ಸ್ವಲ್ಪ ಗೊತ್ತು ನನ್ಗೆ. ಹೇಳಿಮ್ಮ, ಹೇಳಿ. ಅದು ಬೆಂಗಳೂರಲ್ಲಿ ಹತ್ರ ಮೊದ್ಲು ಇದ್ದಿದ್ದು ಬಸವನಗುಡಿ ಹತ್ರ ಒಂದು ಹಳ್ಳಿ ಇತ್ತು ಸರ್, ಅದು ಸಂಕೇನಹಳ್ಳಿ ಅಂತ. ಆ ಹಳ್ಳಿ ಸುತ್ತಮುತ್ತ ಜನ ಎಲ್ಲ ರೈತರು ಶೇಂಗಾನೆ ಕಡ್ಲೆನೆ ಜಾಸ್ತಿ ಬೆಳಿತಾ ಇದ್ರು ಸರ್. ಹಾಗಾಗಿ ಅವಾಗ ದಾನ್ಲಿ ಜಾಸ್ತಿ ಮಾಡ್ತಿದ್ವು ಸರ್ ಅಲ್ಲೆಲ್ಲ ರೈತರಿಗೆ. ಹಾಗಾಗಿ ಬಸವನ ಎಲ್ಲ ಹೊಲದಲ್ಲಿ ಬಂದ್ಬಿಟ್ಟು ರೈತರು ಏನ್ ಶೇಂಗಾ ಹಾಕಿದ್ ಇಲ್ಲಲ್ಲ, ಯಾರು ಇದೆಲ್ಲ ಗಿಡಗಳು ಕಿತ್ತು ಹಾಕಿದಾರಲ್ಲ ಈಗೆಲ್ಲ ಅಂತ ತಿಳ್ಕೊಂಡ್ಬಿಟ್ಟು ರೈತರು ಒಂದ್ ದಿವಸ ಕಾದ್ಬಿಟ್ಟು ಬಸವನ್ ಹಿಡಿಬೇಕು ಅಂತ ಹೋಗ್ತಾರೆ ಸರ್. ಅದನ್ನ ಅದು ಹೋಗಿ ಒಂದ್ ಬೆಟ್ಟದ ಮೇಲೆ ಕುತ್ಕೊಂಡ್ಬಿಡುತ್ತೆ ಸರ್. ಆ ಬೆಟ್ಟದ ಮೇಲೆ ಕೂತ್ಕೊಂಡಿದ್ದೆ ಅದು ಕಲ್ಲಿನ ರೂಪ ಆಗಿ ಬಸವನ ರೂಪ ತೊಳತ್ತೆ ಸರ್. ನಿಜ ಬಸವನೇ
ಅದನ್ನ ಕಡ್ಲೆಕಾಯಿ ಪರಿಷೆ ಅಂತ ಅದನ್ನೆಲ್ಲ ಮಾಡ್ಕೊಂಡ್ ಬರ್ತಿದ್ದಾರೆ ಸರ್. ಇದನ್ನ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲೂ ಮಾಡ್ತಾರೆ. ಹೌದು ಹೌದು. ಸೊ ವರ್ಷಕ್ಕೆ 1 ಅಥವಾ 2 ಬಾರಿ ಅಷ್ಟೇ ಆಗತ್ತಲ್ವಾ? ಹೌದು ಸರ್. ಸೊ ಇವತ್ತಿಗೂ ಕೂಡ ಅಲ್ಲಿ ರಾಶಿ ರಾಶಿ ಎಲ್ಲ ಶೇಂಗಾಗಳನ್ನೇ ಹಾಕೊಂಡು ಪೂಜೆ ಮಾಡೋದು ಮಾರಾಟ ಮಾಡ್ತಿರ್ತಾರೆ ಸರ್ ತಗೊಂಡ ಜನ. ಹೌದು. ಆಮೇಲೆ ಅಲ್ಲಿ ಶೇಂಗಾ ತಿಂದಿದ್ ಸಿಪ್ಪೆ ತಿರುಗು ದಿವಸ ಒಂದು ಇರೋದಿಲ್ಲಂತೆ ಸರ್ ಅಲ್ಲಿ. ಅಷ್ಟು ಇದು ಮಾಡಿದ್ರು ಜನಗಳು ಬಂದು ರೈತರೆಲ್ಲ ಮಾರೋರ್ಕ್ ಬಂದಿರ್ತಾರೆ, ತಗೊಳ್ಳೋರು ಇರ್ತಾರೆ. ಆದ್ರೂನು ತಿರುಗ್ ದಿನ ಅಲ್ಲಿ ಒಂದು ಸಿಪ್ಪೆ ಇರೋದಿಲ್ಲಂತೆ ಸರ್. ಅದೊಂದು ಶ್ರೇಷ್ಠ ಅಂತ ಹೇಳಿದಾರೆ, ಕೇಳಿದೀವಿ ಸರ್, ಓದಿದೀವಿ. ಹೌದು ಹೌದು. ನಾನು ಕೂಡ ಈ ಕಡಲೆಕಾಯಿ ಪರಿಷೆಗೆ ಹೋಗಿದ್ದೀನಿ. ಅಲ್ಲಿ ರೈತರು ಬರ್ತಕ್ಕಂಥವ್ರೆಲ್ಲ ಅದು ಎಷ್ಟು ಆತ್ಮೀಯತೆಯಿಂದ ಮಾಡ್ತಾರೆ ಅಂದ್ರೆ, ನೀವು ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದೆರಡು ತಿನ್ನಿ ಸರ್ ಅಂತ ಕೈಯಲ್ಲಿ ಕೊಡ್ತಾರೆ. ಅದೇ ಸರ್. ಆಮೇಲೆ ಆ ಒಂದು ಮನೋಭಾವ ರೈತರಿಗೆ ಬಿಟ್ರೆ ಯಾರಿಗೂ ಬರಕ್ ಸಾಧ್ಯನೇ ಇಲ್ಲ ಹೌದು ಸರ್. ಅಲ್ವಾ? ಸೊ ಇವತ್ತು ನಾವ್ ಇಲ್ಲಿ ಏನಾದ್ರು ಮಾರಾಟ ಮಾಡ್ತೀವಿ ಅಂದ್ರೆ ಏನಾದ್ರು ಅಂದ್ರೆ ದುಡ್ಡಿದ್ರೆ ತಗೋ, ಇಲ್ಲ ಅಂದ್ರೆ ತಗೊಂಬಂದ್ಬಿಟ್ಟು ತಗೋ ಅಂತಾರೆ. ಆದ್ರೆ ಈ ಕಡಲೆಕಾಯಿ ಪರಿಷೆಯಲ್ಲಿ ನಾನು ಕೂಡ ನನಗೆ ನೆನಪಿರೋ ಪ್ರಕಾರ ಒಂದು 2-3 ಸರಿ ಹೋಗಿದ್ದೀನಿ. ಸೊ ನಾವು ಸುಮ್ಮನೆ ಹೋಗ್ತಾ ಇದ್ವಿ ನೋಡ್ಕೊಂಡು ಅಂತ ಹೇಳಿದ್ರೆ, ಸರ್ ತಿನ್ ತಗೊಂಡು ದುಡ್ಡು ಕೊಟ್ಟು ತಗೊಳ್ಳಿ ಅಂದ್ರೆ ಪರವಾಗಿಲ್ಲ, ಒಂದೆರಡು ತಗೊಂಡು ಹೋಗಿ ಸರ್, ತಿಂತ ಹೋಗಿ, ಹಂಗೆ ಹೋಗ್ಬೇಡಿ ಅಂತಾರೆ. ಹೌದು ಸರ್. ಅವತ್ತು ಕಡ್ಲೆಕಾಯಿ ಪರಿಷೆ ದಿವಸ ವಿಶೇಷವಾಗಿ ತಿನ್ನೋದೇ ಒಂದು ಅದ್ರ ಶ್ರೇಷ್ಠ ಬೇರೆ ಇರುತ್ತೆ ಸರ್. ಬೇರೆ ಇರುತ್ತೆ. ಹೌದು, ಎಲ್ಲಾ ತರದ್ ಸಿಗುತ್ತೆ. ಒಂದು ಅಲ್ಲಿ ಹಸಿದನ್ನ ಹುರಿದು ಕೊಡ್ತಾರೆ, ಆಮೇಲೆ ಬರೀ ಹಸಿದನ್ನ ತಿನ್ನೋಕು ಕೊಡ್ತಾರೆ, ಆಮೇಲೆ ನಿಮ್ಗೆ ಅಲ್ಲಿ ಅದ್ ಬೇಯಿಸ್ಬಿಟ್ಟು ಕೂಡ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನೋಡಕ್ 2 ಕಣ್ ಸಾಲದು. ನಾನು ಕೂಡ ತುಂಬಾ ಸರಿ ಹೋಗಿದ್ದೀನಿ. ಮೊದ್ಲಿಗಿಂತ ಇವಾಗ ಇನ್ನೂ ಚೆನ್ನಾಗಿ ಮಾಡಿದಾರೆ ಸರ್ ದೇವಸ್ಥಾನ ಎಲ್ಲ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ದೊಡ್ಡ ಗಣಪತಿ ದೇವಸ್ಥಾನ, ಆ ಕಡೆ ಬೆಟ್ಟದ ಮೇಲೆ ಹೋದ್ರೆ ಅದು ಬಸವನ್ ದೇವಸ್ಥಾನ. ದೇವಸ್ಥಾನ ಸರ್. ನಾವೆಲ್ಲ ಹುಡುಗರಿದ್ದಾಗ ಕಡ್ಲೆಕಾಯಿ ಪರಿಷೆ ಅಂದ್ರೆ ಮಧ್ಯಾಹ್ನ ಸ್ಕೂಲ್ ರಜಾನೆ ಕೊಟ್ಬಿಡ್ತಿದ್ರು ಸರ್ ಅವಾಗ. ಬೆಂಗಳೂರಲ್ಲಿ ಸ್ಕೂಲಲ್ಲಿ ಓದಿದ್ ನಾವ್ ಬೆಂಗಳೂರಲ್ಲಿ. ಅಲ್ಲಿ ಮಧ್ಯಾಹ್ನ ಟೈಮು ರಜಾ ಕೊಟ್ಬಿಡ್ತಿದ್ರು ಸರ್. ಕಡ್ಲೆಕಾಯಿ ಪರಿಷೆ ಅಂದ್ರೆ ಸ್ಕೂಲ್ಗಳಲ್ಲಿ ರಜಾ ಕೊಟ್ಬಿಡೋರು. ಖಂಡಿತ ಆ ಹಬ್ಬಗಳನ್ನೆಲ್ಲ ನೋಡ್ಬೇಕು. ಅದೆಲ್ಲ ಅದೊಂದು ಸೊಬಗು. ಅದು ಇವಾಗ ನೋಡಿ ಎಷ್ಟೋ ಜನರಿಗೆ ಈ ಕಡ್ಲೆಕಾಯಿ ಪರಿಷೆ ಅಂದ್ರೆ ಏನು, ಕಡ್ಲೆಕಾಯಿ ಅಂದ್ರೆ ಏನೋದೇ ಗೊತ್ತು, ಅದ್ರ ಪರಿಷೆ ಅಂದ್ರೆ ಇನ್ನೇನು ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲ ತುಂಬಾ ಜನರಿಗೆ. ಸೊ ಅದ್ರ ಹಿನ್ನೆಲೆ ಹೇಳಿದಕ್ಕೆ ತುಂಬಾ ಖುಷಿ ಆಯ್ತು ಮಾ. ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ರಿ. ಧನ್ಯವಾದಗಳು ಮಾ. ಖಂಡಿತ ಕರೆ ಮಾಡ್ತಾ ಇರಿ. ಆಯ್ತು ಸರ್. ನಿಮ್ಗೂ ಎಲ್ಲ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು, ಶ್ರಾವಣ ಮಾಸದ ಶುಭಾಶಯಗಳು. ಬನ್ನಿ ನಮ್ಮ ಮನೆ ಹಬ್ಬಕ್ಕೆ. ಖಂಡಿತ ಮಾ, ಖಂಡಿತ. ನಿಮ್ ಮನೆಗೆ ಉಂಡೆ ತಿನ್ನಕ್ಕಂತೂ ಖಂಡಿತ ಬರ್ತೀನಿ, ಆಯ್ತಾ? ಇಲ್ಲೇ ನಿಟ್ವಳ್ಳಿ ಸರ್, ಸೋಮೇಶ್ವರ ಸ್ಕೂಲ್ ಇದೆಯಲ್ಲ. ಓಕೆ ಓಕೆ. ಹಾ, ಇಲ್ಲೇ ಹತ್ರನೇ, ಅದೇ ರೋಡಲ್ಲೇ. ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು. ನಿಮ್ಮ ಪ್ರೀತಿಯ ಕರೆ. ನಿಮ್ಮ ಕುಟುಂಬದವ್ರಿಗೆಲ್ಲರಿಗೂ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಿಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ನಾಗರ ಪಂಚಮಿ ಮತ್ತು ರೊಟ್ಟಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮಾ. ನಮಸ್ತೆ ಮಾ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ನಾನು ಹೇಳಬೇಕು ಅಂತಿದ್ದೆ, ಅಮ್ಮನೇ ಅದರದ್ದು ಒಂದು ಸ್ಟೋರಿ ಹೇಳಿಬಿಟ್ರು. ಮೊದಲೆಲ್ಲ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕಡಲೆಕಾಯಿ ಸರಿಯಾಗಿ ಇದು ಆಗದೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಬಸವನನ್ನು ಹುಡುಕೋಕೆ ಹೊರಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಶುರುವಾಗಿದ್ದೆ ಈ ಕಡಲೆಕಾಯಿ ಪರಿಷೆ. ಕೋಪ ಮಾಡ್ಕೊಂಡು ಬಂದಂಥ ಬಸವ ಆಮೇಲೆ ಕಲ್ಲಿನ ರೂಪ ತಾಳ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಅವನನ್ನು ಒಲಿಸ್ಲಿಕ್ಕೋಸ್ಕರ ಪ್ರತಿ ವರ್ಷ 1 ಅಥವಾ 2 ಬಾರಿ ಕಾರ್ತಿಕ ಮಾಸದಲ್ಲಿ ಮತ್ತು ಈ ಮಳೆಗಾಲದಲ್ಲಿ ಈ ಕಡಲೆಕಾಯಿ ಪರಿಷೆಯನ್ನು ಮಾಡ್ತಾರೆ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ. ಟಿವಿ ವ್ಯಾಲ್ಯೂಮ್ ಪೂರ್ತಿ ಮ್ಯೂಟ್ ಮಾಡ್ಬಿಡಿಮಾ. ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡ್ಬಿಡಿಮಾ. ಹಾ ಸರ್, ಮ್ಯೂಟ್ ಮಾಡಿದ್ದೀನಿ ಸರ್. ಹೇಳಿಮಾ, ತಮ್ಮ ಹೆಸರು? ಸರ್ ನನ್ನ ಹೆಸರು ರೂಪಶ್ರೀ ಅಂತ. ರೂಪಶ್ರೀ, ಎಲ್ಲಿಂದ ಕರೆ ಮಾಡಿದಿರಿ ಮೇಡಮ್? ದಾವಣಗೆರೆಯಿಂದ ಸರ್. ದಾವಣಗೆರೆ ಯಾವ ಏರಿಯಾ ಅಂತ ಕೇಳ್ಬೋದಾ? ಹಾ ಸರ್. ದಾವಣಗೆರೆಯಲ್ಲಿ ಯಾವ ಏರಿಯಾ ಅಂದೆ? ಸರ್ ಇಲ್ಲಿ ಕುರುಬುರಕೆರೆ ಅಂತ ಸರ್, ಹಳೆ ದುರ್ಗಮ್ಮನ ದೇವಸ್ಥಾನ. ಕುರುಬುರಕೆರೆ. ಓಕೆ. ಹೇಳಿಮಾ, ನಾಗರ ಪಂಚಮಿ ಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ರೊಟ್ಟಿ ಹಬ್ಬ ಮಾಡ್ತೀರಾ? ನಮ್ಮ ಗಂಡನ ಮನೆಯಲ್ಲಿ ಮಾಡಲ್ಲ ಸರ್, ತವ್ರ ಮನೆಯಲ್ಲಿ ಮಾಡ್ತಾರೆ. ತವ್ರ ಮನೇಲಿ ಮಾಡ್ತಾರೆ. ಓಕೆ. ಸೊ ತವ್ರ ಮನೆಯಲ್ಲಿ ಅಂದ್ರೆ ನೀವು ಚಿಕ್ಕಂದ್ರಿದ್ರಾಗೆಲ್ಲ ರೊಟ್ಟಿ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿರ್ತೀರಿ ಆಗಿದ್ರೆ. ಹಾ ಸರ್. ಸೊ ರೊಟ್ಟಿ ಹಬ್ಬ ಎಲ್ಲ ಹೇಗ್ ಮಾಡ್ತಿದ್ರಿ ಅಂತ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಅಷ್ಟು ಗೊತ್ತಿಲ್ಲ ಸರ್ ನನಗೆ. ಓಕೆ, ತೊಂದ್ರೆ ಇಲ್ಲ. ರೊಟ್ಟಿ ಒಂದ್ 2 ತರದ ರೊಟ್ಟಿ ಅಂತೂ ಮಾಡೇ ಮಾಡ್ತೀವಿ ಅಲ್ವಾ ಯೂಶುವಲ್ ಆಗಿ? ಸಜ್ಜಿ ರೊಟ್ಟಿ ಮತ್ತೆ ಜೋಳದ ರೊಟ್ಟಿ. ಜೋಳದ ರೊಟ್ಟಿ. ಆ ಜೋಳದ ರೊಟ್ಟಿ 2 ತರ, ಮತ್ತೆ ಮೆತ್ತಗ್ ಮಾಡ್ತೀವಿ, ಒಂದ್ ಗಟ್ಟಿ ಮಾಡ್ತೀವಿ ಅಲ್ವಾ? ಹಾ ಸರ್, ಹೌದು. ಓಕೆ. ಪಲ್ಯಗಳು ಯಾವ್ಯಾವ ಮಾಡ್ತಿದ್ರಿ ಯೂಶುವಲ್ ಆಗಿ? ಸರ್ ಇದು ಮುಳಗಾಯಿ ಪಲ್ಯ. ಮುಳಗಾಯಿ ಹೆಣಗಾಯಿ ಅಂತೂ ತಪ್ಪದೇ ಮಾಡಿರ್ತೀವಿ ರೊಟ್ಟಿಗೆ ಅಲ್ವಾ? ಹೆಸರು ಕಾಳು ಪಲ್ಯ ಮಾಡ್ತೀವಿ. ಓಕೆ. ಒಂದು ಕೆಂಪನ ಹಿಂಡಿ ಚಟ್ನಿ, ಇನ್ನೊಂದು ಶೇಂಗಾ ಚಟ್ನಿ, ಶೇಂಗಾ ಪುಡಿ ಅಲ್ವಾ? ಇದ್ರ ಜೊತೆಗೆ ಮಸ್ತಾಗಿ ಅನ್ನದ ಬುತ್ತಿ ಮಾಡ್ಬಿಟ್ರಂತೂ ಹಬ್ಬ ಸ್ವರ್ಗ ಅಲ್ವಾ? ಸೂಪರ್. ಈಗ ಈ ರೊಟ್ಟಿ ಹಬ್ಬ ಮಾಡ್ತಾ ಇಲ್ಲ ನೀವು? ಶ್ರಾವಣ ಮಾಸದ 1ನೇ ಶುಕ್ರವಾರ ಯಾರೆಲ್ಲ ಶುಕ್ರಗೌರಿ ಪೂಜೆ ಮಾಡ್ತಿದಾರೋ ಅವರೆಲ್ಲರಿಗೂ ಶುಭಾಶಯಗಳು ಸರ್. ಮತ್ತೆ ಟಿವಿ ನೋಡ್ತಿರೋರೆಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು. ನೀವೇನಾದ್ರು ಮಾಡ್ತಿದ್ದೀರಾ ಶುಕ್ರಗೌರಿ ಪೂಜೆ ಅಥವಾ ಮಂಗಳಗೌರಿ ಪೂಜೆ? ದೀಪಾವಳಿಗೆ ಮಾಡ್ತೀವಿ ಸರ್. ದೀಪಾವಳಿಗೆ ಮಾಡ್ತೀರಿ. ಓಕೆ. ನಾಗರ ಪಂಚಮಿ ಮಾಡ್ತೀರಾ? ಸರ್, ನಾಗರ ಪಂಚಮಿ ಏನಾದ್ರು ಮಾಡ್ತೀರಾ?
ಇಲ್ಲ ಸರ್, ಇದು ನಾಗರ ಪಂಚಮಿ ಮಾಡೋದೇ. ಮಾಡಲ್ವಾ? ಓಕೆ, ಇದು ನಮ್ಮನೇಲಿ ಏನಕ್ ಮಾಡಲ್ಲ ಅಂದ್ರೆ ಸರ್, ಹಳೆ ಕಾಲದಲ್ಲಿ ಇದೇ ರೀತಿ ಹಾಲಕ್ಕಕ್ ಹೋಗ್ಬೇಕಾದ್ರೆ ಪಾಪುನ ಜೋಕಾಲಿ ಹಾಲಕ್ಕಕ್ ಹೋಗಿದ್ದಾನೆ ಸರ್. ಅವಾಗ ಹಾವು ಬಂದು ಪಾಪುಗೆ ಕಚ್ಚಿತಂತೆ ಸರ್. ಅದಕ್ಕೋಸ್ಕರ ಈ ನಾಗಪ್ಪನ್ ದೋಷ ಇದೆ ಅಂತ ಹೇಳ್ಬಿಟ್ಟು ಅವಾಗಿಂದ ಸ್ಟಾಪ್ ಮಾಡಿದ್ದಾರೆ ಸರ್ ಹಾಲಕ್ಕದ. ಹಾಗಾಗಿ ನಾವ್ ಆಗಲ್ಲ ಸರ್. ಓಕೆ ಓಕೆ ಓಕೆ, ಫೈನ್. ಇರುತ್ತೆ ಮೇ ಬಿ ಯಾವುದು ಒಂದೊಂದು ಒಬ್ಬೊಬ್ರು ಒಂದೊಂದು ಹಿನ್ನೆಲೆ ಇತಿಹಾಸದಲ್ಲಿ ಆ ಪೂಜೆಯನ್ನು ಮಾಡ್ತಾ ಇರಲ್ಲ. ಎಸ್ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ನಿಮ್ಗೂ ಶುಭಾಶಯಗಳು ಸರ್. ಥ್ಯಾಂಕ್ ಯು ಮಾ, ನಿಮಗೂ ಕೂಡ ಹಾರ್ದಿಕವಾದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಒಂದು ಪ್ರಶ್ನೆ ಕೇಳ್ಬೋದಾ? ಓಕೆ, ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೆಳಗಿನವರಲ್ಲಿ ಒಂದೇ ಶಾಲಾ ತಂಡದಲ್ಲಿ ಇಬ್ರು ಕ್ರಿಕೆಟ್ ಆಟಗಾರರು ಆಟ ಆಡಿದ್ದಾರೆ. ಅದರಲ್ಲಿ ಸಚಿನ್ ತೆಂಡೂಲ್ಕರ್ ಒಬ್ಬರಾದ್ರೆ ಅವ್ರ ಜೊತೆ ಆಡಿರ್ತಕ್ಕಂಥ ಇನ್ನೊಬ್ರು ಯಾರು, ಓದಿರೋರು ಅಂತ ನೀವು ಹೆಸರು ಹೇಳಬೇಕು. ಸಚಿನ್ ತೆಂಡೂಲ್ಕರ್ ಗೊತ್ತಲ್ವಾ, ಕ್ರಿಕೆಟ್ ದೇವರು ಅಂತಾನೆ ಅವ್ರಿಗೆ ಕರಿತೀವಿ. ಅವರ ಆತ್ಮೀಯ ಗೆಳೆಯ, ಅವ್ರ ಜೊತೆ ಒಂದೇ ಶಾಲಾ ತಂಡದಲ್ಲಿ ಆಟ ಆಡಿರೋರು, ಹೆಚ್ಚು ಕಡಿಮೆ ಒಂದೇ ವಿದ್ಯಾಭ್ಯಾಸವನ್ನ ಒಂದೇ ಶಾಲೆಯಲ್ಲಿ ಮಾಡಿರ್ತಕ್ಕಂಥವ್ರು. ಅದು ಯಾರು ಅಂತ ನೀವು ಹೇಳಬೇಕು. ಓಕೆನಾ? ಸೊ 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಭಾರತ ತಂಡದ ಮಾಜಿ ನಾಯಕ ಸೌರವ್ ಗಂಗೂಲಿ, ಭಾರತ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್, ಅದೇ ರೀತಿ ವಿನೋದ್ ಕಾಂಬ್ಳಿ, ಅದೇ ರೀತಿ KL ರಾಹುಲ್. ರಾಹುಲ್ ದ್ರಾವಿಡ್ ಇರ್ಬೋದು ಅಂತೀರಾ? ಓಕೆ, ಉತ್ತರ ಸರಿನಾ ತಪ್ಪಾ ಅಂತ ಕೆಲವೇ ಕ್ಷಣಗಳು ನಾನೇ ಹೇಳ್ತೀನಿ. ಕಾರ್ಯಕ್ರಮ ನೋಡ್ತಾ ಇರಿ. ಒಳ್ಳೇದಾಗಲಿ, ನಮಸ್ಕಾರ. ಓಕೆ, ಸೊ ಹಲೋ, ದುರ್ಗಾಂಬಿಕೆ ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಸರಿ, ಹೋಗ್ಬೇಕು ಸರ್. ಈಗ ಟಿವಿ ಆನ್ ಮಾಡಿದೆ, ಪ್ರೋಗ್ರಾಮ್ ಬಂದಿದ್ದಕ್ಕೆ ಕಾಲ್ ಟ್ರೈ ಮಾಡಿದೆ. ಓಕೆ ಓಕೆ, ಅಕಸ್ಮಾತ್ ದೇವಸ್ಥಾನಕ್ಕೆ ಹೋದ್ರೆ ಒಂದು ಸುಂದರವಾಗಿರ್ತಕ್ಕಂಥ ದೇವ್ರದ್ದು ಸುಂದರವಾಗಿರ್ತಕ್ಕಂಥ ಮೂರ್ತಿ ಬರೋ ಹಾಗೆ ಫೋಟೋ ತೆಗೆದ್ಬಿಟ್ಟು ನಮಗೆ ಕಳಿಸ್ಕೊಡಿ. ಓಕೆನಾ? ನಾಳೆ ಕಾರ್ಯಕ್ರಮದಲ್ಲಿ ಇವತ್ತು ಯಾರೆಲ್ಲ ದುರ್ಗಾದೇವಿ ದೇವಸ್ಥಾನ, ಯಾಕಂದ್ರೆ ಶ್ರಾವಣದ ಮೊದಲನೇ ದಿವಸ ಅಲ್ವಾ, ಶುಕ್ರವಾರ, ಅದ್ಭುತವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿರ್ತಾರೆ. ಸೊ ಯಾರೆಲ್ಲ ನಮ್ಮ ಒಂದು ದೇವಸ್ಥಾನಕ್ಕೆ ಹೋಗಿ ನೋಡ್ಲಿಕ್ಕೆ ಆಗಲ್ಲ, ಸೊ ಊರ ದೇವತೆ ಊರಮ್ಮನ ಒಂದು ದರ್ಶನ ಎಲ್ರಿಗೂ ನಿಮ್ಮ ಮೂಲಕ ಆಗ್ಲಿ. ಒಂದು ಸುಂದರವಾಗಿರ್ತಕ್ಕಂಥ ಫೋಟೋ ಕಳಿಸ್ಕೊಡಿಮ್ಮ. ವಿಡಿಯೋ ಆದ್ರೆ ವಿಡಿಯೋ ಮಾಡಿ ಕಳಿಸಿ, ಒಂದು 30 ಸೆಕೆಂಡ್ಸ್ ಇದ್ರೆ ಸಾಕು. ಅವ್ರಿಗೆ ಹೇಳಿ, ಚಾನಲ್ನವ್ರು ಕೇಳಿದಾರೆ, ಅವ್ರಿಗೆ ಕಳಿಸ್ಬೇಕು ಅಂತ ಹೇಳಿ, ಖಂಡಿತ ನಿಮ್ಗೆ ಹತ್ರ ನಿಲ್ಸ್ಬಿಟ್ಟು ಫೋಟೋ ತೆಗಿಸ್ತಾರೆ. ಓಕೆ ಅಮ್ಮ, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರಿಗೆ, ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನೀವು ಹೋಗ್ತಕ್ಕಂಥ ದೇವಸ್ಥಾನ, ನಮ್ಮ ಗ್ರಾಮ ದೇವತೆ ದುರ್ಗಾದೇವಿ ದೇವಸ್ಥಾನ ಆಗಿರ್ಬೋದು, ಬನಶಂಕರಿ ದೇವಸ್ಥಾನ ಆಗಿರ್ಬೋದು, ಚೌಡೇಶ್ವರಿ ದೇವಸ್ಥಾನ ಆಗಿರ್ಬೋದು, ಎಲ್ಲ ದೇವಸ್ಥಾನಗಳಲ್ಲಿ ಶ್ರಾವಣ ಮಾಸ ಅಂದರೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರ, ಒಂದಲ್ಲ ಒಂದು ರೀತಿಯ ಅಲಂಕಾರ ನಡೆದಿರುತ್ತೆ. ಕೆಲವೊಂದು ಕಡೆ ಬುತ್ತಿ ಅಲಂಕಾರ ಮಾಡಿದ್ರೆ, ಕೆಲವೊಂದು ಕಡೆ ಬೆಣ್ಣೆ ಅಲಂಕಾರ, ಕೆಲವೊಂದು ಕಡೆ ಅರಿಶಿಣದ ಅಲಂಕಾರ, ಕೆಲವೊಂದು ಕಡೆ ಬಳೆ ಅಲಂಕಾರವನ್ನು ಕೂಡ ಮಾಡ್ತಾರೆ. ಸೊ ನಿಮ್ಮೂರಲ್ಲಿ ನಿಮ್ಮ ಒಂದು ಮನೆ ಹತ್ರ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷ ಅಲಂಕಾರ ಮಾಡಿದ್ರೆ ಅದರದೊಂದು ಫೋಟೋ ಅಥವಾ ವಿಡಿಯೋ ಕಳಿಸಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ರವಿಕುಮಾರ್ ಅಂತ ಹೇಳಿ. ರವಿಕುಮಾರ್ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದಿರಿ? ನಿಟ್ವಳ್ಳಿ, ದಾವಣಗೆರೆಯಿಂದ. ನಿಟ್ವಳ್ಳಿ, ದಾವಣಗೆರೆ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ತಿಪ್ಪೇಸ್ವಾಮಿ ಅವರಿಗೆ ಇದನ್ನ ಹೇಳ್ಬೇಕು, ಶುಭಾಶಯಗಳು. ತಿಪ್ಪೇಸ್ವಾಮಿ ಅನ್ನೋರ್ಗ? ಅವರು ಏನಾಗ್ಬೇಕು ಸರ್ ನಿಮ್ಗೆ? ಬ್ರದರ್. ಏನು ಹುಟ್ಟಿದ ಹಬ್ಬನಾ ಇವತ್ತು ಅವ್ರದ್ದು? ಆನಿವರ್ಸರಿ? ಹಿಂಗೆ ವಿಶ್ ಮಾಡಕ್ಕೆ ಇಷ್ಟ. ಓಕೆ, ನಾರ್ಮಲ್ ವಿಶ್ ಮಾಡಕ್ಕೆ. ಹಬ್ಬದ ಶುಭಾಶಯಗಳು ಹೇಳಕ್ಕೆ. ಖಂಡಿತ ಹೇಳ್ಬಿಡಿ ಸರ್. ಸರ್, ಓಕೆ. ಹಲೋ ಹಲೋ ಸರ್, ಹೇಳಿ, ನಿಮ್ಮ ಕಡೆಯಿಂದ ವಿಶೇಷ ತಿಳಿಸ್ಬಿಡಿ. ನನ್ನ ಕಡೆಯಿಂದ ನಾನು ಕೂಡ ವಿಶೇಷ ತಿಳಿಸ್ತಾ ಇದ್ದೀನಿ. ತಿಪ್ಪೇಸ್ವಾಮಿ ಅವರಿಗೆ ನಾಗರ ಪಂಚಮಿ, ರೊಟ್ಟಿ ಹಬ್ಬ ಎಲ್ಲದರದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಏನ್ ಮಾಡ್ತಿದ್ರಿ ಅಂತ ಕೇಳ್ಬೋದಾ? ವರ್ಕ್ ನಾವು ಮನೆ ಕೆಲಸ ಮಾಡ್ತೀವಿ. ಹಿಂಗೆ ಮನೆ ಕೆಲಸ. ಓಕೆ, ಒಳ್ಳೇದಾಗ್ಲಿ ಸರ್. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಾಡಿ. ಹಬ್ಬ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀರಾ? ರೊಟ್ಟಿ ಹಬ್ಬ, ನಾಗರ ಪಂಚಮಿ ಹಬ್ಬ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಓಕೆ, ಒಳ್ಳೇದಾಗ್ಲಿ ಸರ್. ಗ್ರ್ಯಾಂಡ್ ಆಗಿ ಹಬ್ಬ ಮಾಡಿ. ಸಾಧ್ಯವಾದ್ರೆ ಇವತ್ತು ಅಲ್ಲಿ ಏನಾದರೂ ನೀವು ನಿಟ್ಟುವಳ್ಳಿಯಲ್ಲಿ ಇರ್ತಕ್ಕಂಥ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋದ್ರೆ ಒಂದು ಸುಂದರವಾಗಿರ್ತಕ್ಕಂಥ ಫೋಟೋ ಕಳಿಸಿ ಸರ್. ನಮ್ಮೆಲ್ಲ ವೀಕ್ಷಕರಿಗೆ ನಾಳೆ ಕಾರ್ಯಕ್ರಮದಲ್ಲಿ ಆ ಫೋಟೋ ತೋರಿಸೋ ಪ್ರಯತ್ನ ಮಾಡ್ತೀನಿ. ಓಕೆನಾ? ಸರಿ ಆಯ್ತು. ಯಾಕೆಂದ್ರೆ ಶ್ರಾವಣ ಮಾಸ ಮೊದಲನೇ ಶ್ರಾವಣ ಶುಕ್ರವಾರ ಅಲ್ವಾ ಇವತ್ತು? ಹೌದು. ಸೊ ತುಂಬಾ ಸುಂದರವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿರ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ. ಹೌದು. ಸೊ ಹತ್ರ ಇದ್ದೀರಿ, ಒಂದು ಸುಂದರವಾಗಿರ್ತಕ್ಕಂಥ ಫೋಟೋ ಅಥವಾ ವಿಡಿಯೋ ಕಳಿಸ್ಕೊಟ್ರು ತೊಂದರೆ ಇಲ್ಲ. ಸರಿ ಓಕೆ, ಒಳ್ಳೇದಾಗ್ಲಿ ಸರ್. ನಾಳೆ ಖಂಡಿತ ಅದ್ರ ಜೊತೆಗೆ ನಿಮ್ಮ ಹೆಸರು, ಫೋನ್ ನಂಬರ್ನ ಎಲ್ಲಿಂದ ಕಳಿಸಿದ್ರಿ ಅಂತ ಹಾಕಿದ್ರಿ ಅಂದ್ರೆ ಅದ್ರ ಕ್ಲೀನ್ ಪ್ರಸಾರ ಮಾಡ್ತೀನಿ ಸರ್ ನಾಳೆ. ಸರಿ ಓಕೆ ಸರ್, ಒಳ್ಳೇದಾಗ್ಲಿ. ನಮಸ್ಕಾರ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಈ ನಾಗರ ಪಂಚಮಿ ಅಂತ ಈಗ ಮೇಡಮ್ ಅವರೊಬ್ಬರು ಒಂದು ಸ್ಟೋರಿ ಹೇಳಿದ್ರು, ಏನಕ್ಕೆ ಅವ್ರು ಹಬ್ಬ ಮಾಡಲ್ಲ ಅಂಥೇಳಿ. ಇವನ್ ನಾವು ಕೂಡ ಈ ನಾಗರ ಪಂಚಮಿ ಹಬ್ಬವನ್ನು ಮಾಡಲ್ಲ.
ಆದರೆ ನಮ್ಮದು ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಕತೆ ಇದೆ. ಅದೇನು ಅಂತ ಹೇಳ್ತೀನಿ, ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ಕರೆ ಕಟ್ಟಾಯಿತು. ಸೊ ನಮ್ಮ ಮನೆಯಲ್ಲೂ ಕೂಡ 2 ನಾಗರಗಳು ಮೊದಲಿಂದ ಇತ್ತು ಅಂತಕ್ಕಂಥ ಒಂದು ಪ್ರತೀತಿ, ಅದರದ್ದು ಒಂದು ಕಥೆನೇ ಇದೆ. ಆದರೆ ಈ ನಾಗರ ಪಂಚಮಿ ಹಬ್ಬದಲ್ಲಿ ವಿಶೇಷವಾಗಿ ನಮ್ಮ ಮನೇಲಿ ಯಾವಾಗಲೂ ನಾಗರ ಹಾವು ಓಡಾಡಿಕೊಂಡೇ ಇರ್ತಾ ಇತ್ತಂತೆ. ಯಾವತ್ತೂ ಯಾರಿಗೂ ತೊಂದರೆ ಮಾಡಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ ಆ ನಾಗರ ಹಾವು. ಅಷ್ಟೊಂದು ಮನೆಯ ನಮ್ಮ ಅಜ್ಜ ಅಜ್ಜಿ ಮುತ್ತಜ್ಜಿ ಕಾಲದಲ್ಲಿ ಅದು ಅಷ್ಟೊಂದು ಸಲಿಗೆಯಿಂದ ಇತ್ತು ಅಂತೇಳಿ ಹೇಳಲಾಗತ್ತೆ. ಸೊ ಇನ್ನೊಂದು ಕರೆ ಬರ್ತದೆ, ಅದನ್ನು ಆಮೇಲೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮಾ, ತಮ್ಮ ಹೆಸರು? ಅಂಬಿಕಾ ಸರ್. ಅಂಬಿಕಾ, ಗಾಂಧಿನಗರದಿಂದನಾ? ಸರ್. ಓಕೆ, ಹೇಗಿದ್ದೀರಿ ಮೇಡಮ್? ಸರ್ ಚೆನ್ನಾಗಿದೆ, ನೀವು ಚೆನ್ನಾಗಿದ್ರಾ? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು ಸರ್, ನಿಮ್ದಾಯ್ತಾ? ಖಂಡಿತ, ನಂದು ಕೂಡ ಆಯ್ತು. ಏನು ತಿಂಡಿ ತಿಂದ್ರಿ? ಪಲಾವ್ ಮಾಡಿದ್ರ ಸರ್. ಪಲಾವು, ಸೂಪರ್. ಹೇಳಿಮ್ಮ, ಯಾಕಾದ್ರೆ ಶುಭಾಶಯ ಹೇಳ್ಬೇಕಾ? ಯಾರು ಇಲ್ಲ ಸರ್, ಯಾರು ಬರ್ಡೇ ಆನಿವರ್ಸರಿ ಆಚರಿಸ್ಕೊಂಡ್ರೆ ಅವ್ರಿಗೆಲ್ರಿಗೂ ಹ್ಯಾಪಿ ಬರ್ಡೇ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಓಕೆ ಅಮ್ಮ, ಥ್ಯಾಂಕ್ ಯು. ಟಿವಿ ಎಲ್ಲಾರು ನೋಡ್ತಿದ್ರೆ ಅವ್ರಿಗೆಲ್ಲರಿಗೂ ಹಾಯ್. ಖಂಡಿತ ಅಮ್ಮ, ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಕೇಳ್ಕೊಳ್ತೀನಿ. ಏನು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರಿ ನಾಗರ ಪಂಚಮಿ ಅಂತ ಹೇಳ್ಬೋದಾ? ಇಲ್ಲ ಸರ್, ನಮ್ದು ಕಡೆ ವಾರ ಅಂತಾರಲ್ಲ, ಕಡೆ ಸೋಮವಾರ ಅಂತಾರಲ್ಲ, ಅವಾಗ ಮಾಡ್ತೀವಿ. ಆವಾಗ ಮಾಡ್ತೀವಿ. ಓಕೆ, ರೊಟ್ಟಿ ಹಬ್ಬ ಏನಾದ್ರು ಮಾಡೋ ಅಭ್ಯಾಸ ಇದೆಯಾ ಸರ್? ರೊಟ್ಟಿ ಹಬ್ಬ ಏನಾದ್ರು ಮಾಡ್ತಾ ಇದ್ದೀರಾ ನಾಳೆ ಭಾನುವಾರ? ಇಲ್ಲ ಇಲ್ಲ, ನಮ್ದೆಲ್ಲ ಅವಾಗೆ ಬರುತ್ತೆ, ಎಲ್ಲ ಒಟ್ಟಿಗೆನೆ. ಅವಾಗ ಲಾಸ್ಟ್ ಸೋಮವಾರ ಅಂತಾರಲ್ಲ, ಕಡೆ ಸೋಮವಾರ ಅಂತಾರೆ. ಅವಾಗ ನೆಕ್ಸ್ಟ್ ಡೇ ಅಂದ್ರೆ ಹಿಂದಿನ ದಿವಸ ಭಾನುವಾರ ರೊಟ್ಟಿ ಹಬ್ಬ ಮಾಡ್ತಾರೆ. ಸೋಮವಾರ ಹಾಲ್ ಹಾಕಿ ಬಂದು ಮಂಗಳವಾರ ಹೋಳಿಗೆ ಮಾಡ್ತಾರೆ. ಓಕೆ, ಎಲ್ಲ ಅಲ್ಲ ಕೊನೆ ಸೋಮವಾರನೇ ಇಟ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ಅವಾಗೆ ಬರುತ್ತೆ. ಇಲ್ಲ, ಆಲ್ಮೋಸ್ಟ್ ಗಾಂಧಿನಗರ ಪೂರ್ತಿ ಅವಾಗೆ ಮಾಡೋದು. ಓಕೆ, ಏನಾದ್ರು ಪರ್ಟಿಕ್ಯುಲರ್ ಕಾರಣ ಇದೆಯಾ ಅದೇ ವಾರ ಮಾಡಬೇಕು ಅಂತ? ಅದು ಮೊದ್ಲಿಂದ ಅಜ್ಜಿ ಅವ್ರ ಕಾಲದಿಂದ ಆತರ ನಡ್ಕೊಂಡ್ ಬಂದೈತಿ, ಹಂಗಾಗಿ ಅವಾಗ ಮಾಡ್ತಾರ. ಓಕೆ, ಸೊ ಯಾಕೆ ರೂಲ್ಸ್ ಬ್ರೇಕ್ ಮಾಡೋದು ಅಂತ ಅಲ್ವಾ? ಸೊ ದೊಡ್ಡವ್ರು ಏನಾದ್ರು ಮಾಡಿರ್ತಾರೆ ಅಂದ್ರೆ ಅದಕ್ಕೊಂದು ಮಾಡಿರೋದನ್ನೇ ಮಾಡ್ಕೊಂತ ಬಂದಿದ್ದಾರೆ. ಹೌದು, ಒಳ್ಳೇದಾಗ್ಲಿಮ್ಮ. ಸೊ ನೀವು ಕೊನೆ ವಾರನೇ ಮಾಡಿ. ಒಂದು ಪ್ರಶ್ನೆ ಕೇಳ್ಬೋದಾ? ಹಾ ಸರ್. ಇದು ಕ್ರಿಕೆಟ್ ಆಟಗಾರರ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ನಾನು ಆಗ್ಲೇ ಕೇಳಿದೆ, ಈ ಕೆಳಗಿನವರಲ್ಲಿ ಒಂದೇ ಶಾಲಾ ತಂಡದಲ್ಲಿ 2 ಆಟಗಾರರು ಆಡಿದ್ದಾರೆ. ಅದರಲ್ಲಿ ಒಂದು ನಮ್ಮ ಕ್ರಿಕೆಟ್ ದೇವರು ಅಂತ ನಾವೆಲ್ಲ ಪ್ರೀತಿಸ್ತಕ್ಕಂಥ ಸಚಿನ್ ತೆಂಡೂಲ್ಕರ್ ಅವರು, ಅವ್ರ ಜೊತೆ ಆಡಿರ್ತಕ್ಕಂಥ ಅವರ ಆತ್ಮೀಯ ಸ್ನೇಹಿತ, ಪ್ರಾಣ ಸ್ನೇಹಿತ, ಶಾಲಾ ಗೆಳೆಯ ಯಾರು ಅಂತ ನೀವು ಹೇಳ್ಬೇಕು. ಸಚಿನ್ ಅವ್ರ ಜೊತೆಗ? ಹೌದು. ಆಪ್ಷನ್ಸ್ ಇದೆ ಸರ್? ಆಪ್ಷನ್ಸ್ ಹೇಳ್ಬೇಕಾ? ಹಾ ಸರ್. ಓಕೆ, ಮೊದಲನೇದು ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಸೌರವ್ ಗಂಗೂಲಿ. ಎರಡನೇದು ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್. ರಾಹುಲ್ ದ್ರಾವಿಡ್ ಸರ್. ರಾಹುಲ್ ದ್ರಾವಿಡಾ? ಹಾ ಸರ್. ಶೋರಾ? ಹಾ ಸರ್. ಓಕೆ ಮಾ, ಕಾರ್ಯಕ್ರಮ ನೋಡ್ತಾ ಇರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಏನು ಅಂತ ಹೇಳ್ತೀನಿ. ಓಕೆನಾ? ಹಾ ಸರ್. ಓಕೆ ಮಾ, ಕರೆ ಮಾಡೋದಕ್ಕೆ ನಮ್ದು 27th ಆನಿವರ್ಸರಿ ಇದೆ. ಓಕೆ. ಫೋಟೋಸ್ ಸಂಡೇ ಬಂದಿದ್ದಲ್ಲ, ಕಳಿಸಿ. ಸೋಮವಾರ ಕಳಿಸಿ, ತೊಂದರೆ ಇಲ್ಲ. ಸಂಡೇ ಇದೆಲ್ಲ ಪ್ರೋಗ್ರಾಮ್ ಇರಲ್ಲ ಸಂಡೇ ನಿಮ್ದು? ಸಂಡೇ ಕಾರ್ಯಕ್ರಮ ಇರಲ್ಲ. ನೀವು ಕಾರ್ಯಕ್ರಮಕ್ಕೆ ಫೋಟೋ ಕಳಿಸ್ಕೊಳ್ಳಿ, ಸೋಮವಾರ ಪ್ರಸಾರ ಮಾಡ್ತೀವಿ ಅದನ್ನ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ, ನಾನು ನೀವು 27th ಆನಿವರ್ಸರಿ ಇದೆ ಅಂತ ಊಟಕ್ಕೆ ಬನ್ನಿ ಅಂತ ಕರಿತೀರಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅಂದ್ರೆ ಈಗ ಶ್ರಾವಣ ನಡೀತಿದೆ, ಏನು ಸ್ಪೆಷಲ್ ಏನ್ ಮಾಡಲ್ಲ ನಾವು. ಅಯ್ಯಯ್ಯೋ, ಮಿಸ್ ಆಗೋಯ್ತಲ್ಲ. ಓಕೆ, ಶ್ರಾವಣ ಮುಗಿದ್ಮೇಲೆ ಕರಿತೀರಾ? ಹಾ ಸರ್, ಖಂಡಿತ. ನಮ್ಮಮ್ಮ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಹೌದಾ? ಏನ್ ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ. ಅಯ್ಯಯ್ಯೋ, ಶಾಂತಂ ಪಾಪಂ, ಶ್ರಾವಣದ ಮೊದಲನೇ ವಾರ ನಾನ್ ವೆಜ್ ಹೆಸರು ಕೇಳ್ಬಿಟ್ರೆ ಮನೇಲಿ ಹೋಗಿತಾರ ಆಮೇಲೆ. ಏನು ಇಲ್ಲ ಸರ್, ಗಣೇಶ ಹಬ್ಬ ಮುಗಿಯತನ ಏನು ಮಾಡಲ್ಲ ಅಲ್ವಾ? ಸೊ ಗಣಪತಿ ಹಬ್ಬ ಮುಗಿದ್ಮೇಲೆ ಕರೀರಂತೆ, ನಾವು ಬರ್ತೀವಿ ಊಟಕ್ಕೆ, ಆಯ್ತಾ? ಖಂಡಿತ ಸರ್. ಓಕೆ, ಸೊ ಪ್ರತಿ ಆನಿವರ್ಸರಿ ನಿಮ್ದು ಹೆಂಗಿದೆ? ಶ್ರಾವಣದಲ್ಲೇ ಬರುತ್ತೆ ಅಲ್ಲಿಗೆ? ಈ ಸತಿ ಬಂದಿದೆ ಸರ್, 5 ವರ್ಷಕ್ಕೆ ಒಂದ್ಸತಿ ಬರುತ್ತೆ. ಇದು 5ನೇ ವರ್ಷದ ನಮ್ದು. ಫಸ್ಟ್ನೇ ನಮ್ದು ಮದ್ವೆ ಆಗಿದ್ ವರ್ಷ ಶ್ರಾವಣದಲ್ಲೇ ಆಗಿತ್ತು, ಹೆಚ್ಚು ಕಡಿಮೆ 1 ವಾರ ಮುಂಚೆ. ಅದಾದ್ಮೇಲೆ ನಾನ್ ವೆಜ್ 4 ವರ್ಷನೂ ಮಾಡ್ಕೊಂತ ಬಂದಿದ್ವಿ ಆನಿವರ್ಸರಿ ಎಲ್ಲ. ಇದು ಈಗ ಶ್ರಾವಣದಲ್ಲೇ ಬಂದೈತೆ ಮತ್ತೆ. ಓಕೆ ಓಕೆ, ನೀವು ಒನ್ಸ್ ಅಗೇನ್ ಅಡ್ವಾನ್ಸ್ ಆಗಿ ತಮ್ಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀಮ. ಹೀಗೆ ನಗ್ನಗ್ತಾ. ನಮ್ಮ ಮನೆಯವ್ರು ಇರ್ಲಿಲ್ಲ ಸರ್, ಡೆಲ್ಲಿಲಿ ದೇಹರಾದೂನ್ ಹತ್ರ ಹರಿದ್ವಾರ ಬರ್ತಲ್ಲ, ಅಲ್ಲಿ ವರ್ಕ್ ಮಾಡ್ತಿರೋದು. ಅವ್ರು ಆರ್ಮಿಲಿ ಇದಾರಾ? ಇಲ್ಲ ಸರ್, ಇದು ನರ್ಸಿಂಗ್ ಕಾಲೇಜಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿದ್ದಾರೆ. ನರ್ಸಿಂಗ್ ಕಾಲೇಜಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿದ್ದಾರೆ. ಸೊ ಅವ್ರ ರಿಕ್ರೂಟ್ಮೆಂಟ್ ಇರೋದೇ ಅಲ್ಲಿನಾ? ಹಾ ಸರ್, 2 months ಒಂದ್ಸತಿ ಬರ್ತಾರೆ. ಇಲ್ಲಿ ಚಿಕ್ಕ ಪಾಪು ಐತಲ್ಲ, ನಂಗಾಗಿ ಇಲ್ಲಿ ತವ್ರ ಮನೇಲಿ ಇದ್ದೀನಿ. ಓಕೆ. 2 months ಒಂದ್ಸಲ ಬಂದು ಹೋಗ್ತಾರೆ. ಓಕೆ ಓಕೆ, ಸೊ ಪ್ರತಿ 2 months ಒಂದ್ಸಲ ಬರ್ತಾರೆ? ಹಾ ಸರ್, 10-20 days ಇದ್ದು ಹೋಗ್ತಾರೆ. ಓಕೆ ಓಕೆ ಓಕೆ, ಸೊ ಒಳ್ಳೇದಾಗ್ಲಿ ಅಮ್ಮ. ಅವರು ಒಳ್ಳೆ ಒಂದು ಗ್ರೇಟ್ ಜಾಬ್ ಅಲ್ಲಿ ಇದ್ದಾರೆ. ಸೊ ಅವ್ರ ಕೆಲಸ ಎಲ್ಲ ಯಶಸ್ವಿ ಆಗಲಿ.
ಸೊ ನಮ್ಮ ಕಡೆಯಿಂದ ಇಲ್ಲಿಂದನೇ ಸರ್ಗೆ ಒಂದು ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ಬಿಡಿಮ್ಮ, ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ. ಹೀಗೆ ನಗ್ನಗ್ತಾ ಖುಷಿಯಾಗಿರಿಮ್ಮ. ನಮಸ್ಕಾರ. ಹ್ಞೂ ಸರ್. ನಮಸ್ತೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾತಾಡಬೇಕು ಅಂತ ನನಗೂ ಆಸೆ. ಇನ್ನೊಂದು ಕರೆ ಬರ್ತಾ ಇದೆ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾನಿದ್ದೀನಿ, ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನಮ್ದು ಇದು ಮರವಂಜಿ ಅಂತ. ಮರವಂಜಿ. ನಿಮ್ಮ ಹೆಸರ ಊರ ಹೆಸರ ಇದು? ಭಾರಿ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತೀರಿ ಸರ್, ನೀವು ಭಾರಿ ಇಷ್ಟ ಆಗ್ಬಿಟ್ರಿ. ಹೌದಮ್ಮ, ತುಂಬಾ ಖುಷಿ ಆಯ್ತು. ನಮ್ಮ ಮಕ್ಕಳಿಗೆಲ್ಲ ಭಾರಿ ಇಷ್ಟ ಆಗ್ಬಿಟ್ಟೆ ನೀವು. ಹೌದಮ್ಮ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಬಾಳ ಚೆನ್ನಾಗಿ ನಡೆಸ್ಕೊಡ್ತಿದ್ರಿ ಪ್ರೋಗ್ರಾಮ್. ಆಗ್ಲಿಮ್ಮ, ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಯಾವಾಗ್ಲೂ. ಸೊ ಹಬ್ಬ ಎಲ್ಲ ಹೆಂಗ್ ಮಾಡ್ತಿದ್ದೀರಿ? ಹಬ್ಬ ನಮ್ದು ಗೌರಿ ಹಬ್ಬ ಸರ್. ರೊಟ್ಟಿ ಹಬ್ಬ ಮಾಡಲ್ಲ? ಇಲ್ಲ ಸರ್, ನಾವು ನಡೆಸ್ಕೊಂಬಂದಿಲ್ಲ. ನಮ್ಮ ತಂಗಿರೋರೆಲ್ಲ ಮಾಡ್ತಾರೆ ದಾವಣಗೆರೆ. ದಾವಣಗೆರೆಯಲ್ಲಿ ಮಾಡ್ತಾರೆ, ನೀವು ಮಾಡಲ್ಲ? ಇಲ್ಲ ಸರ್, ನಾವು ನಡೆಸಿಲ್ಲ. ನಾಗರ ಪಂಚಮಿ ಮಾಡ್ತೀರಾ? ಹಾ ಸರ್. ನಾಗರ ಪಂಚಮಿ ಹಾಲೆಲ್ಲ ಹಾಕ್ಬಿಟ್ಟು ನಾಗಪ್ಪಂಗೆ ಹಾಲು ಎರಿತೀರಿ? ಹಾ ಸರ್. ಉಂಡೆ ಕಟ್ಟಲ್ಲ ಮತ್ತೆ? ಹಾ, ಉಂಡೆಲ್ಲ ಕರ್ಜಿಕ ಮಾಡ್ತೀವಿ ಸರ್. ಕರ್ಚಿಕ ಮಾಡ್ತೀರಾ? ಹಾ, ಕರ್ಜಿಕ ಭಾರಿ ಇಷ್ಟ ನಮ್ಮ ಮನೆಗೆ, ಕರ್ಜಿಕ ಮಾಡ್ತೀವಿ ಸರ್. ಈಗ ಮತ್ತೆ ನಾನು ಕರ್ಚಿಕ ತಿನ್ನಕ್ ನಿಮ್ ಮನೆಗೆ ಬರ್ಬೇಕಾ ಬೇಡವಾ? ಬರ್ರಿ ಸಾ, ನೀವ್ ಬರೋದೆಚ್ಚ ನಾವ್ ಮಾಡೋದೆಚ್ಚ ಸಾ. ಆಗ್ಲಿಮ್ಮ, ಆಗ್ಲಿ, ಬಹಳ ಖುಷಿ ಆಯ್ತು. ಕರ್ಚಿಕ ನನಗೆ ಇಲ್ಲೇ ತಿಂದಷ್ಟೇ ಖುಷಿ ಆಯ್ತು ನೀವು ಕರೆದಿದ್ದು. ಭಾರಿ ಇಷ್ಟ ಸರ, ಭಾಳ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತೀರಿ. ಆಗ್ಲಿಮ್ಮ, ನಿಮ್ಮ ಆಶೀರ್ವಾದ ಹಿಂಗೆ ಇರ್ಲಿ. ಇನ್ನಷ್ಟು ಕಾರ್ಯಕ್ರಮಗಳು ಚೆನ್ನಾಗಿ ನಡ್ಸಕ್ ಪ್ರಯತ್ನ ಮಾಡ್ತೀನಿ. ಸರ್, ನನ್ನ ಮೊಮ್ಮಗಳು ಬರ್ತಡೆ ಮುಂದಿನ ತಿಂಗಳು. ಖಂಡಿತ. ಅವ್ರ ಹೆಸರೇನಮ್ಮ? ಜಾಹ್ನವಿ ಅಂತ. ಜಾಹ್ನವಿ. ಅಬ್ಬಾ, ತುಂಬಾ ಮುದ್ದಾಗಿರ್ತಕ್ಕಂಥ ಹೆಸರು. ಸೊ ಜಾಹ್ನವಿ, ನಿಮ್ಮ ಮುದ್ದಾದ ಮೊಮ್ಮಗಳಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ. 27 ತಾರೀಕು. 22ನೇ ತಾರೀಕಾ? ಹಾ ಸರ್, ಹಬ್ಬದ ದಿವ್ಸಲಯ್ಯ. ಆಗ್ಲಿ ಆಗ್ಲಿ ಆಗ್ಲಿ. ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡ್ಲಿ ಅಮ್ಮ, ಒಳ್ಳೇದಾಗ್ಲಿ. ನಮ್ಮ ಮಗನು ಭಾರಿ ಇಷ್ಟಪಡ್ತಾನೆ ಸರ್ ನೀವನ್ನ. ಆಗ್ಲಿಮ್ಮ, ತುಂಬಾ ಖುಷಿ ಆಗತ್ತೆ. ನಿಮ್ಮೆಲ್ಲರ ಪ್ರೀತಿ ಭಾಳ ಚೆನ್ನಾಗಿ ನಡೆಸ್ಕೊಡ್ತೀವಿ ಸರ್, ಭಾಳ ಚೆನ್ನಾಗಿ ಪ್ರೋಗ್ರಾಮ್ ಚೆನ್ನಾಗಿ ಬರ್ತೈತಿ. ಆಗ್ಲಿಮ್ಮ, ಹಿಂಗೆ ಕಾರ್ಯಕ್ರಮ ನೋಡ್ತಾ ಇರಿ, ಕಾರ್ಯಕ್ರಮ ಕರೆ ಮಾಡ್ತಾ ಇರಿ. ಹಾ ಸರ್. ನಿಮ್ಮ ಊರಲ್ಲಿ ಗ್ರ್ಯಾಂಡ್ ಆಗಿ ಏನ್ ಹಬ್ಬ ಮಾಡ್ತಿರಲ್ಲ, ಅದ್ರದ್ದೊಂದು ಫೋಟೋ ನನಗೆ ಕಳ್ಸಕ್ ಹೇಳಿ ನಿಮ್ಮ ಮಕ್ಕಳ ಹತ್ರ. ಹಾ ಸರಿ ಸರ್, ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ನಾಳೆ ಅಥವಾ ಸೋಮವಾರ. ಅವ್ರು ಯಾವಾಗ ಕಳಿಸ್ತಾರ ಅವಾಗ, ಆಯ್ತಾ? ಹಾ ಸರ್. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಎಲ್ಲಾ ನಿಮ್ಮ ಮಕ್ಕಳಿಗೂ ಕೇಳಿದೆ ಅಂತ ಹೇಳಿ. ಹಾ ಸರ್. ಓಕೆಮ್ಮ, ನಮಸ್ಕಾರಮ್ಮ. ಹಿಂಗೆ ಫೋನ್ ಮಾಡ್ತಾ ಇರಿ, ಆಯ್ತಾ? ನಗ್ನಗ್ತಾ ಖುಷಿಯಾಗಿರ್ಬೇಕು. ಹಾ ಸರ್. ಆಗ್ಲಿಮ್ಮ, ನಮಸ್ತೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀನಿ. ನಾನು ಕೂಡ ಹೇಳ್ತಾ ಇದ್ದೆ, ಕೆಲವೊಂದು ಮನೆಗಳಲ್ಲಿ ಈ ಸಂದರ್ಭಗಳಲ್ಲಿ ನಾಗರ ಪಂಚಮಿ ಮಾಡ್ತಕ್ಕಂಥ ಒಂದು ಏನು ಪದ್ಧತಿ ಇಲ್ಲ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡ್ಬೇಡ, ಅವ್ರಿಗೆ ಯಾಕೆ ಬೇಜಾರು ಮಾಡಿಸೋದು. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ ಸರ್, ತಮ್ಮ ಹೆಸರು? ಸರ್ ಹೇಳಿ, ಹೇಗಿದ್ದೀರಿ? ಆರಾಮದಿ ಸರ್, ನೀವು? ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ? ಊಟ ಆಯ್ತಾ? ಸರ್, ಚಿತ್ರಾನ್ನ ಮಾಡಿದಾರ ಮನೆಯವರು, ಈ ಚಿತ್ರಾನ್ನ ತಿಂತಾ ಇದೀವಿ ಸರ್. ಚಿತ್ರಾನ್ನ ತಿಂತಿದ್ದೀರಾ? ಚಿತ್ರಾನ್ನ ಜೊತೆಗೆ ವಡೆ ಮಾಡಿದಾರ, ಮೆಣಸಿಕಾಯಿ ಮಾಡಿದಾರ? ರೈತರು ಸರ್, ರೈತರು ಬಹಳ ಖುಷಿಯಾಗಿರ್ಬೇಕು. ಇವಾಗ ಒಳ್ಳೆ ಮಳೆ ಬರ್ತೈತೆ. ಇಲ್ಲ ಸರ್, ನೀವ್ ಹೇಳಿದ್ಮೇಲೆ ಒಂದ್ ಸ್ವಲ್ಪ ಮಳೆ ಸ್ವಲ್ಪ ಉತ್ತಮ ಆಗಿದೆ ಸರ್. ಬರ್ತೈತಿ, ಏನ್ ಚಿಂತೆ ಮಾಡ್ಬೇಡ್ರಿ. ನಾವು ವರ್ಣದೇವ್ಗೆ ಹೇಳಿವಿ, ಆ ಕಡೆಗೆ ಹೊಸದುರ್ಗ ಕಡೆ ಮಳೆ ಇಲ್ಲ ಅಂತಪ್ಪ, ಒಂಚೂರು ಮಳೆ ಕೊಡು ಅಂತ. ಕಳಿಸಿ ಸರ್. ಖಂಡಿತ ಖಂಡಿತ, ಇಲ್ಲಿಂದ ಸ್ವಲ್ಪ ಕಳಿಸ್ತೇವೆ ಅಂತ. ನೀವ್ ಏನ್ ಚಿಂತೆ ಮಾಡ್ಬೇಡ್ರಿ, ಮಳೆ ಚೆನ್ನಾಗಿ ಬರ್ತೈತೆ, ಆಯ್ತಾ? ಮತ್ ನಮ್ಗೇನ್ ರೊಟ್ಟಿ ಹಬ್ಬ ಕರೆಯಂಗಿಲ್ಲ? ಏನಂದ್ರಿ? ರೊಟ್ಟಿ ಹಬ್ಬ ಮಾಡಿದ ಸರ್ ನಾವು, ರೊಟ್ಟಿ ಹಬ್ಬ ಅಲ್ಲ. ರೊಟ್ಟಿ ಹಬ್ಬ ಇಲ್ಲ, ಉಂಡಿ ಹಬ್ಬ. ಗಣೇಶ ಉಂಡಿ ಹಬ್ಬ ಮಾಡಂಗಿಲ್ಲ ನಾಗರ ಪಂಚಮಿ? ಎಲ್ಲ ಒಟ್ಟಿಗೆನಾ? ಗೌರಿ ಗಣೇಶಿಗೆ? ಆಗ್ಲಿ ಆಗ್ಲಿ, ಗ್ರ್ಯಾಂಡ್ ಆಗಿ ಹಬ್ಬ ಮಾಡ್ರಿ. ನಿಮ್ ಊರಾಗಿಡ ದೊಡ್ಡ ಗಣಪತಿ ಫೋಟೋ ಕಳಿಸ್ರಿ ನಂಗೆ, ಆಯ್ತಾ? ನೀವು ಮುಂದ್ ನಿಂತ್ಕೊಂಡು, ಗಣಪತಿ ಮುಂದ್ ನಿಂತ್ಕೊಂಡು ಫೋಟೋ ತಗೊಂಡ್ ಕಳಿಸ್ರಿ. ನಿಮ್ಮನ್ನು ನೋಡ್ತೀವಿ, ಗಣಪನ್ನು ನೋಡ್ತೀವಿ ಅಂತೆ. ಹಿಂಗೆ ನಗ್ನಗ್ತಾ ಖುಷಿಯಾಗಿರಿ. ಮಳೆ ಬರುತ್ತೆ, ಏನು ಚಿಂತೆ ಮಾಡ್ಬೇಡ್ರಿ, ಆಯ್ತಾ? ನಾವೆಲ್ಲರೂ ಕೂಡ ವರ್ಣದೇವನ್ ಕೇಳ್ಕೊಳ್ತೀವಂತೆ, ಹೊಸದುರ್ಗ ಜಿಲ್ಲೆಗೆ ಒಂಚೂರು ಮಳೆ ಕೊಡಪ್ಪ ಅಂತ ಹೇಳಿ, ಹೊಸದುರ್ಗ ತಾಲೂಕಿಗೆ. ಆಗ್ಲಿ, ಒಳ್ಳೇದಾಗ್ಲಿ, ಖುಷಿಯಾಗಿರಿ ಸರ್. ನಮಸ್ಕಾರ. ಓಕೆ.
ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಅವಧಿ ಮುಗಿದಿದೆ. ಇನ್ನೂ ಸಾಕಷ್ಟು ವಿಚಾರಗಳನ್ನ ಹಂಚ್ಕೋಬೇಕಿತ್ತು, ಬಟ್ ಸಮಯದ ಅಭಾವ ಇರೋದ್ರಿಂದ ಹೆಚ್ಚೇನು ಮಾತಾಡೋಕ್ಕಾಗ್ತಾ ಇಲ್ಲ. ಖಂಡಿತ ಮತ್ತೊಮ್ಮೆ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಸಾಧ್ಯವಾದಷ್ಟು ನಿಮ್ಮ ಹಬ್ಬಗ ಹರಿದಿನಗಳ ವಿಶೇಷವಾಗಿರ್ತಕ್ಕಂಥ ಫೋಟೋನ ಈ ಶ್ರಾವಣದಲ್ಲಿ ಎಲ್ಲರೂ ನನಗೆ ಕಳಿಸ್ಕೊಡಿ. ಎಲ್ಲ ಫೋಟೋಸ್ಗಳನ್ನೂ ಕೂಡ ಪ್ರಸಾರ ಮಾಡೋ ಕೆಲಸವನ್ನು ಮಾಡ್ತೀವಿ. ನಾನು ಆಗಲೇ ಹೇಳಿದಾಗೆ ಎಲ್ಲರೂ ಎಲ್ಲ ದೇವಸ್ಥಾನಗಳಿಗೆ ಹೋಗೋಕ್ಕಾಗಲ್ಲ, ಎಲ್ಲರೂ ಎಲ್ಲ ಪೂಜೆಗಳಲ್ಲಿ ಭಾಗವಹಿಸೋಕ್ಕಾಗಲ್ಲ. ಆದರೆ ನಮ್ಮ V1 ವಾಹಿನಿ ಮೂಲಕ ಎಲ್ರಿಗೂ ತೋರಿಸೋವಂಥ ಪ್ರಯತ್ನವಂತೂ ನಾವಂತೂ ಖಂಡಿತ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡೋದಕ್ಕಿಂತ ಮುಂಚೆ ಇನ್ನೊಂದು ಕರೆ ಬರ್ತಾ ಇದೆ. ಅವ್ರಿಗೆ ಯಾಕೆ ಬೇಜಾರು ಮಾಡಿಸೋದು, ಒಂದು ನಿಮಿಷ ಮಾತಾಡ್ಬಿಡೋಣ. ಕರೆ ಕಟ್ಟಾಯಿತು. ಅವು ಕ್ಷಮೆ ಇರಲಿ, ಕರೆ ಸ್ವೀಕರಿಸಕ್ಕೆ ಆಗಿಲ್ಲ ಅಂತ ಕೇಳ್ಕೊಳ್ತಾ ಎಂದಿನಂತೆ ಇವತ್ತಿನ ಕಾರ್ಯಕ್ರಮವನ್ನು ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ, ಶುಭಮಸ್ತು, ನಮಸ್ಕಾರ. ಹೀಗೆ ನಗ್ನಗ್ತಾ ಇರಿ ಅಂತ ಮತ್ತೊಮ್ಮೆ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.